आश्रित जन संरक्षक आश्रित जन संरक्षक सद्गुरु बसव प्रभु वरगुरु शरण विभो शरणागतमुनि परम पुरुषनुनि करुणा सिंधुनि दीनर बंधुनि शुभगातनुनि प्रेमानेतनुनि परमाचरितनुनि ज्ञानभरितनुनि ओम गुरु बसव प्रभो वरगुरु शरण विभो आश्रित जन संरक्षक आश्रित जन संरक्षक सद्गुरु बसव प्रभु वरगुरु शरण विभो भवभयदायकने नवपथदायकने हरगणकारिಗಳ ನಡುವಿನ ಚಂದಿರನೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾಗತಿ ಬಸವ ಮಹಾಗುರುವಿಗೆ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದರೆ, ಮಕ್ಕಳೇ, ಎಲ್ಲರಿಗೂ ನಿನ್ನೆ ಯೋಗ ಅಂದ್ರೇನು ಮತ್ತು ಶಿವಯೋಗ ಅಂದ್ರೇನು ಅಂತ ನೋಡ್ತಾ ಇದ್ವಿ. ಅದರಲ್ಲಿ ಶಟಸ್ಥಳದ ವಿಷಯನೂ ಕೂಡ ಬಂದಿತ್ತು. ಷಟ್ ಅಂದ್ರೆ 6, ಸ್ಥಳ ಅಂದ್ರೆ ಏನಂದ್ರು, ಸ್ಥಳ ಅಂದ್ರೆ ಮೆಟ್ಟಲು. ಸ್ಥಳ ಮೆಟ್ಟಲು ಅಲ್ಲ, ಸ್ಥಳ, ಜಾಗ, ಪ್ಲೇಸ್ ಅಂತ ಅರ್ಥ. ಆದ್ರೆ ಇಲ್ಲಿ ಶಟಸ್ಥಳಗಳು ಏರಿಕೆಯ ಕ್ರಮದಲ್ಲಿರೋದ್ರಿಂದ ಮೆಟ್ಟಿಲುಗಳು ಅಂತ ಅರ್ಥ ಮಾಡಬಹುದು. 6 ಮೆಟ್ಟಿಲುಗಳು. ಭಕ್ತ, ಆಮೇಲೆ ಮಹೇಶ, ಮೂರನೇದು ಬಸಾಲಿ, 4ನೇದು ಪ್ರಾಣಲಿಂಗಿ, 5ನೇದು ಶರಣ, 6ನೇದು ಐಕ್ಯ. ಈ 6 ಸ್ಥಳಗಳು ಚೆನ್ನಾಗಿ ನೆನ್ಪಿಟ್ಟಿರಬೇಕು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಇವುಗಳನ್ನು ಯೋಗದ ದೃಷ್ಟಿಯಿಂದ 3 ಭಾಗವಾಗಿ ವಿಭಾಗಿಸುತ್ತಾರೆ. 2 ಸ್ಥಳಗಳ 3 ವಿಭಾಗಗಳು ಏನವು? ಮೊದಲನೇದು ತ್ಯಾಗಾಂಗ, ಎರಡನೇದು ಭೋಗಾಂಗ, ಮೂರನೇದು ಯೋಗಾಂಗ. ತ್ಯಾಗಾಂಗ, ಭೋಗಾಂಗ,
ಯೋಗಾಂಗ. ಭಕ್ತ ಮಹೇಶ ಸ್ಥಳಗಳೇನಿದಾವಲ್ಲ ಇವು ತ್ಯಾಗಾಂಗ. ಏನ್ ತ್ಯಾಗ ಅಂದ್ರೇನು? ತ್ಯಾಗ ಅಂದ್ರೇನು? ಸ್ಯಾಕ್ರಿಫೈಸ್ ಇಂಗ್ಲಿಷ್ ಅಲ್ಲ. ಹಾ, ತ್ಯಾಗ ಅಂದ್ರೆ ಬಿಡೋದು. ತ್ಯಾಗ ಅಂದ್ರೇನು? ಬಿಡೋದು. ಈ ಗೃಹ ತ್ಯಾಗ ಅಂತಾರೆ ಬುದ್ಧನಿಗೆ, ಬಸವಣ್ಣವರಿಗೆ ಗೃಹ ತ್ಯಾಗ ಮಾಡಿದ್ರು ಅಂತಾರೆ. ಏನ್ ತ್ಯಾಗ ಅಂದ್ರೆ ಮನೆ ಬಿಟ್ರು ಅಂತ ಅರ್ಥ. ಈಗ ನೀವು ಮನೆ ಬಿಡ್ತಿರ್ತೀರಿ, ನಿಮ್ಮ ಕರೆಕ್ಟ್ ನಿಮ್ ಸ್ಯಾಕ್ರಿಫೈಸ್ ಅಲ್ಲ ನಿಮ್ದು. ಮೊದಲು ಯಾವ ಸ್ಯಾಕ್ರಿಫೈಸ್ ಅಂತ ಹೇಳಿಲ್ಲ? ಏನ್ ನಿಮ್ಮ ಹೆಸರು? ಸ್ಯಾಕ್ರಿಫೈಸ್ ಅಂತ ಹೇಳಿದ್ದಲ್ಲ. ಶ್ರುತಿ ಅವ್ರದ್ದು ಸ್ಯಾಕ್ರಿಫೈಸ್. ಈಗ ನೀವು ಮನೆ ಬಿಡ್ತೀರಿ, ಸ್ಕೂಲ್ಗೆ ಹೋಗುವಾಗ, ಧಾರವಾಡಕ್ಕೆ ಹೋಗುವಾಗ, ಅಥವಾ ಪೌರ್ಣ ನೆಂಟರ ಮನೆಗೆ ಹೋಗುವಾಗ ಮನೆ ಬಿಡ್ತೀರಿ, ಮತ್ತೆ ವಾಪಸ್ ಬರ್ತೀರಿ. ನಿಮ್ಮ ಸ್ಯಾಕ್ರಿಫೈಸ್ ಅಲ್ಲ, ತ್ಯಾಗ ಅಲ್ಲ. ಲಿವಿಂಗ್ ದ ಹೌಸ್ ಫಾರ್ ಸಮ್ ಟೈಮ್ ಓನ್ಲಿ. ಕೆಲವು ಕಾಲ ಮಾತ್ರ ಬಿಡೋದು. ಆದರೆ ಬಸವಣ್ಣವ್ರಿಗೆ, ಬುದ್ಧನಿಗೆ, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ ಇವ್ರು ಮನೆ ಬಿಟ್ಟಿದ್ದಕ್ಕೆ ಏನಂತಾರೆ? ತ್ಯಾಗ, ಸ್ಯಾಕ್ರಿಫೈಸ್. ಇಲ್ಲಿ ನಾವೇನ್ ಸ್ಯಾಕ್ರಿಫೈಸ್ ಮಾಡಬೇಕಾಗಿದ್ರೆ ಭಕ್ತ ಸ್ಥಳದಲ್ಲಿ, ಮಹೇಶ್ವರ ಸ್ಥಳದಲ್ಲಿ ಏನ್ ತ್ಯಾಗ ಮಾಡೋದು? ಯಾವುದು ನಮಗೆ ಮಾರಕವಾಗಿರುತ್ತೋ, ಯಾವುದು ಸಾಧನೆಗೆ ತೊಡಕಾಗಿರ್ತದೋ ಅದನ್ನೆಲ್ಲ ಬಿಡೋದು. ಸಿಟ್ಟು, ಆಸೆ, ಅತಿ ಆಸೆ, ಆಮೇಲೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಗೊತ್ತೇನ್ರ ಮಕ್ಕಳು? ಹೊಟ್ಟೆ ಕಿಚ್ಚು, ಕಿಚ್ಚಂದ್ರೆ ಬೆಂಕಿ, ಉರಿ. ಹೊಟ್ಟೆ ಅಂದ್ರೆ ಅದೇ ಹೊಟ್ಟೆ. ಹೊಟ್ಟೆ ಕಿಚ್ಚಂದ್ರೆ ಹೊಟ್ಟೆ ಕಿಚ್ಚ ಸಣ್ಣ ಹುಡುಗಿ ಜಾಸ್ತಿ ಇರ್ತದ. ಈಗ ಇಬ್ರು ಚೆನ್ನಾಗಿ ಬರ್ದಿರ್ತೀವಿ ವಚನ, ಒಬ್ರಿಗೆ ಫಸ್ಟ್ ಪ್ರೈಸ್, ಒಬ್ರಿಗೆ ಸೆಕೆಂಡ್ ಪ್ರೈಸ್ ಬಂತು, ಅವನಿಗೆ ಫಸ್ಟ್ ಕೊಟ್ಟಲ್ಲ ನೋಡೋಣ, ಮುಂದಿನ ಸರಿ ನಾನು ತಗೋಬೇಕು ಫಸ್ಟ್ ಪ್ರೈಸ್ ಅನ್ನೋದು ಬರ್ಬೇಕು. ಕೆಟ್ಟದಲ್ಲದು, ಚಾಲೆಂಜು, ಪೈಪೋಟಿ ಕೆಟ್ಟದಲ್ಲ, ಹೊಟ್ಟೆ ಕಿಚ್ಚು ಕೆಟ್ಟದ್ದು. ಅವನ ಪರೀಕ್ಷೆಗೆ ಬರ್ಲಾರ್ದಂಗೆ ಮಾಡೋದು, ಸ್ಪರ್ಧೆಗೆ ಭಾಗವಹಿಸ್ಲಾರ್ದಂಗೆ ಮಾಡೋದು, ಮತ್ತು ಇನ್ನೇನು ತೊಂದರೆ ಮಾಡೋದು, ಇದು ಹೊಟ್ಟೆ ಕಿಚ್ಚು. ಇವನ್ನೆಲ್ಲ ತ್ಯಾಗ ಮಾಡೋದಕ್ಕೆ ಭಕ್ತ ಸ್ಥಳದಲ್ಲಿ, ಮಹೇಶ್ವರ ಸ್ಥಳದಲ್ಲಿ ತ್ಯಾಗಾಂಗ ಅಂತ ಕರೀತಾರೆ. ಬಸವಣ್ಣವ್ರದ್ದು ಒಂದು ಪ್ರಸಿದ್ಧವಾದ ವಚನ ಇದೆ, ನಿಮಗೆ ಗೊತ್ತಿರಬೇಕು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಿಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಿಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಿಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲು ಸಂಗಮ ದೇವ. ಒಬ್ಬನೇ ವ್ಯಕ್ತಿಗೆ 3 ಆಯ್ತು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಇದು ಬಹಿರಂಗವಾಗಿ ಅರ್ಥ ತಗೊಂಡ್ಬಿಟ್ರಿ ವಚನನ. ಬಸವಣ್ಣವರೇ ದೇವ್ರ ಹತ್ರ ಕೇಳ್ಕೊಂಡ್ರು, ಏನಂತ? ಕುರುಡನ್ ಮಾಡು, ಕುಂಟನ್ ಮಾಡು, ಮತ್ತು ಕಿವುಡನ್ ಮಾಡು. ಒಂದೇ ಒಂದು ಅಂಗ ಹೋದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ ನಿಮಗೆಲ್ಲ. ಸುಮ್ಮನೆ ಒಂದು ಅರ್ಧ ಗಂಟೆ, 1 ಗಂಟೆ ಕಣ್ಣು ಮುಚ್ಕೊಂಡಿರಿ ನೋಡೋಣ, ಅಥವಾ ಬ್ಲೈಂಡ್ ಫೋಲ್ಡ್ ಹಾಕೊಂಡಿರಿ, ಬಟ್ಟೆ ಗಿಟ್ಟೆ ಕಟ್ಕೊಂಡು ಕಣ್ಣಿಗೆ, ಇರೋಕ್ಕಾಗತ್ತಾ? ಆಗಲ್ಲ. ಒಂದೇ ಒಂದು ಅಂಗ ಹೋದ್ರೆ ಎಷ್ಟು ಕಷ್ಟ ಆಗ್ತದೆ. ನಂತರದಲ್ಲಿ ಒಬ್ಬನೇ ವ್ಯಕ್ತಿಯನ್ನು ಕುರುಡನನ್ನು ಮಾಡಿ ಅವನಿಗೆ ಕಾಲು ತೆಗೆದು ಕಿವಿನೂ ಕೇಳಲಾರ್ದೆ, ಮಾತು ಬರಲಾರ್ದೆ ಇದ್ರೆ ಅವನ ಜೀವನಕ್ಕೆ ಏನಾದ್ರು ಅರ್ಥ ಇದೆಯಾ? ಇದೇನು ಮಕ್ಕಳೇ? ಇಲ್ಲ. ಏನು ಮಾಡೋಕ್ಕಾಗಲ್ಲ, ಓದಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಶಾಲೆ ಕಲಿಯೋಕ್ಕಾಗಲ್ಲ. ಮತ್ತೆ ಜೀವನಕ್ಕೆ ಏನಾಗ್ತದೆ? ಮತ್ತೆ ಬಸವಣ್ಣವ್ರು ಹಿಂಗೆ ಕೇಳಿದ್ರು ದೇವ್ರಿಗೆ, ಅದು ದೇವ್ರಿಗೆ ಕೇಳಬೇಕಾಗಿತ್ತ? ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಿಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಿಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಿಯ ತಂದೆ. ಮತ್ತೇನಿದ್ರ ಅರ್ಥ?
ಏನಿದ್ರ ಅರ್ಥ? ನಮ್ಮ ಬಸವಣ್ಣವ್ರು ಸರಿಯಾಗಿ ಹೇಳಿಲ್ವ ಹಂಗಾದ್ರೆ? ಬಸವಣ್ಣವ್ರು ಹೇಳಿದ್ರೆ ಏನಾದ್ರು ಫಾಲ್ಟ್ ಆಯ್ತೇನಂತ? ಹಂಗೇನಾದ್ರು ನೀವು ಮಾಡ್ರ ನೋಡೋದಿದ್ರೆ ಇಲ್ರಿ ಅವ್ನಿಗೆ ಹೇಳ್ಬಾರ್ದಾಗಿತ್ತು, ಈ ವಚನ ಇನ್ಮೇಲೆ ಹೇಳೋದು ಬಿಟ್ಬಿಡೋಣ, ಹಂಗೇನಾರು ಮಾಡೋಣ? ಏನು ಮಾತಾಡ್ಬೋದಲ್ಲ, ಇವೇನಾದ್ರು ಬೇಡ ಅನ್ನಕ್ಕಿತ್ತ ಒಬ್ಬನೇ ಒಬ್ಬ ಹಂಗೆ ಬಿಟ್ಬಿಡೋದು ಬೇಡ ಅಂತ. ಇದರ ಅರ್ಥ ಅದೇ ಆ ಶಬ್ದದಲ್ಲಿ ಇದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡು, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡು, ಮತ್ತೊಂದ ಕೇಳದಂತೆ, ಏನನ್ನೂ ಕೇಳದಂತೆ ಅಲ್ಲ, ನಿಮ್ಮ ಶರಣರ ಪಾದವಲ್ಲದೆ. ಈಗ ನಮಗೆ ಈ ವಚನ ಸರಿಯಾಗಿ ಅರ್ಥ ಸಿಗುತ್ತೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ. ಸೊ ಈ ಗಾಂಧೀಜಿಯವ್ರ ಹತ್ರ 3 ಗೊಂಬೆಗಳು ಇರ್ತಿದ್ವಂತೆ, ನೋಡಿದ್ರೆ ಚಿತ್ರದಲ್ಲಿ ಕೋತಿಗಳು, ಚೈನಾದ ಕೋತಿಗಳು ಇರ್ತಿದ್ವು. ಕೋತಿ ಚಿತ್ರದಲ್ಲಿ ಒಂದು ಕಣ್ಣು ಮುಚ್ಚಿತ್ತು, ಇನ್ನೊಂದು ಬಾಯಿ ಮುಚ್ಕೊಂಡಿತ್ತು, ಇನ್ನೊಂದು ಏನಿದ್ರ ಅರ್ಥ? ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತಾಡಬೇಡ, ಆಡಬೇಡ. ಬಸವಣ್ಣ ವಚನದ ಅರ್ಥನು ಇದೇನೆ. ಯಾವುದು ನಮಗೆ ಅನುಕೂಲಕರ ಅಲ್ವೋ ಅವನ್ನೆಲ್ಲ ಬಿಟ್ಬಿಟ್ರೆ ಅದಕ್ಕೇನಂತ ಕರೀತಾರೆ? ತ್ಯಾಗ ಅಲ್ಲ. ಗೊತ್ತಾಯ್ತಾ? ಭಕ್ತನು ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವನ್ನು ನುಡಿಯಬೇಕು, ತನುವನ ಧನದಲ್ಲಿ ವಂಚನೆ ಇಲ್ಲದಿರಬೇಕು. ಇದೆಲ್ಲ ಭಕ್ತ ಸ್ಥಳ. ಅರಿಷಡ್ ವರ್ಗಗಳ ಗಲಾಟೆ ಮಾಡಬಾರ್ದು, ಅಷ್ಟಮದಗಳಿರಬಾರ್ದು, ಕಳತನ ಏನು ಕಳಬೇಡ, ಕೊಲಬೇಡ, ಹುಸಿಯ ಬೇಡ, ಮನೆಯ ಬೇಡ, ಅಗ್ನಿಗೆ ಸ್ನೇಹ ಬೇಡ, ಇದೆಲ್ಲ ಇದೆಯಲ್ಲ, ಇದು ಬೇಡ 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 ಬೇಡ, ಇದು ತ್ಯಾಗ ಅಂತ. ಇದೇನಿದು? ತ್ಯಾಗ. ಭೋಗಾಂಗ ಅಂದ್ಕೊಂಡು ಒಂದು ವಚನ ಇದೆ, ಭೋಗಿಸೋದು, ವಿಷಯ ತ್ಯಾಗ, ಕೆಟ್ಟದನ್ನ ಬಿಡೋದು, ಒಳ್ಳೆಯದನ್ನ ಭೋಗಿಸೋದು, ಮಾಡೋದು. ಅದಕ್ಕೊಂದು ವಚನ ಬಹಳ ಸುಲಭವಾಗ್ತಿದೆ. ನೀವು ಶಿವಯೋಗ ನೀವು 3 ವಚನದಲ್ಲಿ ಕತ್ಕೊಂಡ್ಬಿಡ್ಬೋದು. ಭೋಗಾಂಗ ಯಾವ್ದಪ್ಪ ಅದು? ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ. ಅಂದ್ರೆ ಮಾತಿನಲ್ಲಿ ಪರಮಾತ್ಮನ ಬಗ್ಗೆ ಮಾತನಾಡೋದು, ಉಪಯೋಗ ಇಲ್ಲದ್ದು, ಇನ್ನೊಬ್ರು ಸುದ್ದಿ, ಅವ್ರ ಸುದ್ದಿ, ಇವ್ರ ಸುದ್ದಿ, ರಾಜಕಾರಣ. ಈಗ ವಾಕಿಂಗ್ ಹೋಗ್ಬೇಕಾದ್ರೆ ಬೇಕಾದ್ರೆ ಧಾರವಾಡದಾಗ ಒಬ್ಳೆ ಗಮನಿಸ್ತೀರಿ, ಬರೇ ಅದೇ. ಏನು ಅವ್ನ ಹಂಗಾದ, ಇವ್ನ ಹಿಂಗಾದ, ಅವನು ಹಂಗೆ ಮಾಡಬಾರ್ದಾಗಿತ್ತು, ಇವ್ನು ಹಿಂಗೆ ಮಾಡಬಾರ್ದಾಗಿತ್ತು, ರಾಜ್ಯಪಾಲ ಹಂಗೆ ಕೊಡ್ಬಾರ್ದಾಗಿತ್ತು, ಸಿದ್ದರಾಮಯ್ಯ ಹಿಂಗೆ ಅನ್ಬಾರ್ದಾಗಿತ್ತು, ಬರೇ ಇದೆ ಅನ್ನೋದು. ಏನಿಲ್ಲ, ಅವ್ರಿಗೆ ಇವ್ರಿಗೆ ಲಾಭ ಇಲ್ಲ, ಅವ್ರಿಗೆ ನುಕ್ಸಾನ ಇಲ್ಲ. ಇವ್ರಿಗೆ ಲಾಭನೂ ಇಲ್ಲ, ಅವ್ರಿಗೆ ನುಕ್ಸಾನ ಇಲ್ಲ. ಅವ್ರು ಮಾತಾಡಿದ್ದು ಏನು ಉಪಯೋಗ ಇಲ್ಲ. ನುಕ್ಸಾನ ಆಗಿದ್ದು ಇವ್ರಿಗೆ ಟೈಮ್ ವೇಸ್ಟ್ ಆಫ್ ಟೈಮ್, ಸಮಯ ಹಾಳಾಯ್ತು. ಅದ್ರ ಬದಲು ಒಳ್ಳೆ ಮಾತೇನಾದ್ರು ಸಂಸಾರದಲ್ಲಿ ಹಿಂಗೆ ನಡ್ಕೋಬೇಕಾಗಿತ್ತು, ಹಂಗೆ ನಡ್ಕೋಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಏನಾದ್ರು ಒಳ್ಳೆ ಮಾತಾಡಕ್ ಬೇಕಾದಷ್ಟು ಇತ್ತು, ಮಾತಾಡಕ್ ಮನ್ಸಾಗಲ್ಲದು. ಅದು ಮಾತಾಡಿದ್ರೆ ಬಹಳ ರುಚಿ ಅನ್ನಿಸ್ತದೆ ಅದು. ಅದಕ್ಕೆ ಮಾತಿನಲ್ಲಿ ಪರಮಾತ್ಮನ ನಾಮಸ್ಮರಣೆ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ, ಕಣ್ಣುಗಳಲ್ಲಿ ಲಿಂಗವನ್ನೇ ತುಂಬಿಕೊಳ್ಳೋದು, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು. ಮನಸ್ಸಲ್ಲಿ ಅಯ್ಯೋ ಬಹಳ ಕಷ್ಟ ಇದು, ಸುಮ್ಮನೆ ವಚನ ಹೇಳೋದು ಕೇಳಕ್ ಬಹಳ ಚಂದ. ಮನಸ್ಸಿನಲ್ಲಿ ಒಂದೇ ನೆನಪು ತುಂಬ್ಕೊಳ್ಳೋದು, ನಮ್ಗೆ ಹೋಗ್ಲಿ ಬಿಡಿ, ಪ್ರವಚನದ್ದೇ ತುಂಬ್ಕೊಳಕ್ ಆಗೋದು ನಮ್ಮ ಕೈಲಿ. ಅವನು ಬಿಟ್ಬಿಡ, ಒಂದೇ ಕಾರ್ಯಮೂರ್ತಿ ಇಟ್ಕೊಳ್ಳೋದು ತಲೆ ಕೆಟ್ಟೋಗ್ಬಿಡುತ್ತೆ. ಕಡೆಗೆ ಒಳ್ಳೊಳ್ಳೆ ವಿಷಯಗಳಾದ್ರೂ, ಪ್ರವಚನಗಳಾದ್ರೂ, ವಚನಗಳಾದ್ರೂ ನೆನ್ಪಿಟ್ಕೊಳ್ಳೋಣ, ಕಷ್ಟ ಕಾಲದಲ್ಲಿ ನೆನಪು ಬರಲಿ ಅಂದ್ರೆ ಅದೇ ನೆನಪು ಬರೋದು ಕಷ್ಟ. ಎಷ್ಟು ಕಷ್ಟ ಇದೆ ಗೊತ್ತಾ? ಹೇಳೋದು ಸುಲಭ, ಅದು ಹಂಗಂತ ಬಿಡಬಾರದು, ಸಾಧನೆ ಮಾಡ್ತಾ ಇರ್ಬೇಕು. ಮತ್ತೆ ಕಸ, ಈಗ ಮನೆ ಕಟ್ಟಿದೀರ ಅಂದ್ಮೇಲೆ ಕಸ ಬೀಳ್ತದಿಲ್ಲ. ಈಗ ಬಹಳ ಚಲೋ ಮನೆ ಇದೆಯಪ್ಪ, ಏನ ಸಂಗಮರಿ ಕಲ್ಲು ಹಾಕ್ಯಾರ, ಮಾರ್ಬಲ್ ಸ್ಟೋನ್ ಹಾಕಿದಾರೆ, ಕಸನೇ ಬೀಳಂಗಿಲ್ಲ ಅಂತ ಹಂಗೇನಾರು ಇದೆಯಾ? ಇಲ್ಲ. ಎಲ್ಲರ ಮನೆಗೂ ಕಸ ಬೀಳೋದು. ಹೆಂಗ್ ಮನಸ್ಸಿದೆ ಅಂದ್ಮೇಲೆ
ಮನಸ್ಸಿಗೂ ಸ್ವಲ್ಪ ಕಸ ಬೀಳೋದೆ, ಅದನ್ನು ತೆಗಿತಿರ್ಬೇಕು. ಅದಕ್ಕೆ ಶ್ರಾವಣ ಮಾಸ ಇರೋದು, ಅದಕ್ಕೆ ಪೂಜೆ ಇರೋದು, ಅದಕ್ಕೆ ಪ್ರಾರ್ಥನೆ, ಶಿವಾನುಭವ, ಏನೇನೇನು ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂದ್ರೆ ಇಂಥದ್ದಕ್ಕೆ. ಇದು ಭೋಗಾಂಗ. ಈ ವಚನ ಏನಿದೆ ಇದು ಒಳ್ಳೆಯದನ್ನು ಭೋಗಿಸೋದು. ಮೂರನೇದು ಯೋಗಾಂಗ. ಅದಕ್ಕೊಂದು ವಚನ ಇದೆ ಸರಳವಾದ, ಅದು ನಿಮಗೆ ಗೊತ್ತಿದೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೂಡಲ ಸಂಗಮ ದೇವನ. ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕೂಡಲ ಸಂಗಮ ದೇವನ. ಹೌದಾ ಇಲ್ವಾ? ಇದು ಯೋಗ. ಯೋಗದಲ್ಲಿ ತಲ್ಲೀನ ಆದಾಗ ಏನೂ ಇಲ್ಲ. ಕಣ್ಣು ಲಿಂಗವನ್ನು ನೋಡಿ 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 ಲಿಂಗವೇ ಆದ್ಮೇಲೆ ಏನು ನೋಡಕ್ ಕೊಡೋದಿಲ್ಲ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ. ಅವಾಗ ಧಾರಾವಾಹಿ ನೋಡ್ಬೇಕು ಅನ್ಸಲ್ಲ, ಸಿನಿಮಾ ನೋಡ್ಬೇಕು ಅನ್ಸಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಬರ್ಬೇಕು ಏನು ಅನ್ಸಲ್ಲ. ಕಣ್ಣು ಶಿವಲಿಂಗ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ. ಅದಕ್ಕೆ ಕೆಲವೆಲ್ಲ ಹೋಗಿ ಯಾಕೆ ಅಲ್ಲಿ ಊಟದಲ್ಲಿ ಕುತ್ಕೊಳ್ತಾರೆ ಅಥವಾ ಉಳಿದು ಉಳ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನು ಕೇಳಿಸ್ಕೊಳ್ಳೋದು ಬೇಡ, ಮತ್ತೊಂದು ಕೇಳೋದೇ ಬೇಡ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಿಲ್ಲ ನಮ್ಮ ಕೂಡ ಸಂಗಮ ದೇವ. ನೋಡಿ ಎಷ್ಟು ಸರಳ ಇದೆ ಶಿವ. ಇದು ಸರಳವಾಗಿ ತಿಳ್ಕೊಳ್ಳೋಕಷ್ಟ ಇದು, ಆದ್ರೆ ಮಾಡೋದಕ್ಕೆ ಅಷ್ಟು ಸುಲಭವಲ್ಲ. ಮಹಾದೇವಿ ಅಕ್ಕನಂತಹ ಅವತಾರ ಪುರುಷರಿಗೆ ಅಂಥವ್ರಿಗೆ ಅಷ್ಟು ಕಠಿಣ ಆದಾಗ ನಮಗೆ ಒಂದು ಜನ್ಮ ಸಾಕಾಗಲಿಕ್ಕಿಲ್ಲ. ಆದರೂ ನಿರಂತರ ಪ್ರಯತ್ನ ಇರಬೇಕು. ಹೀಗೆ ಮಹಾದೇವಿ ಅಕ್ಕ ಶಿವಯೋಗ ಸಾಧನೆಯಲ್ಲಿ 3 ಸ್ಥಳಗಳನ್ನು ಮುಟ್ಟಿದ್ದಾರೆ. ಈಗ ಬಸವಣ್ಣವ್ರು ಹೇಳ್ತಾರೆ, ಮುಂದೆ ನೀನು ಪ್ರಾಣಲಿಂಗಿ ಸ್ಥಿತಿಯನ್ನ ಸಾಧನೆ ಮಾಡಬೇಕು. ಪ್ರಾಣ ಅಂತ ಒಂದು ಇದೆಯಲ್ಲ, ಅದರಲ್ಲಿ ಇನ್ನೇನು ಹೇಳ್ತಿದ್ದೆ, ಅದು ಪಂಚಪ್ರಾಣ ಅರ್ಧ ಆಗಿತ್ತು ಕಾಣಿಸ್ತಾನೆ. ಪಂಚಪ್ರಾಣಗಳು ಎಷ್ಟಿದಾವೆ ನಾವು? ಪಂಚ ಅಂದ್ರೆ ಎಷ್ಟು? 5 ಪ್ರಾಣಗಳಿವೆ. ಇದು ಇರೋದು ನಿಜ 5 ಪ್ರಾಣಗಳು. ಒಂದನೇದು ಪ್ರಾಣ, ಎರಡನೇದು ಅಪಾನ, ಮೂರನೇದು ವ್ಯಾನ, ನಾಲ್ಕನೇದು ಉದಾನ, 5ನೇದು ಸಮಾನ. ಇದ್ರ ಬಗ್ಗೆ ನೀವು ಕೇಳೇ ಇಲ್ಲ ಅಂತ ಕಾಣುತ್ತಲ್ವ? ಇವ್ 5 ಕೇಳಿದ್ರೆ ಹೋಗಲ್ಲ ಇಲ್ಲ. ಯಾಕಂದ್ರೆ ಪೂಜೆ ಮಾಡುವಾಗ ಬ್ರಾಹ್ಮಣರ ಪೂಜೆಯಲ್ಲಿ ಪ್ರಸ್ತಾಪ ಆಗ್ತದೆ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಸಂಸ್ಕೃತದಲ್ಲಿ ಬರ್ತಾವ. ನಿಮ್ಗೆ ಯಾರೋ ಇಂಥ ಪೂಜೆ ಮತ್ತು ಪೂಜೆನ ಯಾರು ಗಮನಿಸೋದು ಇಲ್ವಲ್ಲ. ರುದ್ರಾಭಿಷೇಕದಲ್ಲಿ ಬಂದರೂ ಬರ್ಬೋದು, ನನಗೆ ಗೊತ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಬಹಳ ಅದ್ಭುತವಾಗಿದೆ ಈ ವಿಷಯ. ಇಂಥ ಒಂದು ಪ್ರವಚನದಲ್ಲಿ ಹೇಳೋದು ಯಾರು? ಒಂದನೇದು ಪ್ರಾಣ, ಒಂದನೇದು ಪ್ರಾಣ, ಎರಡನೇದು ಅಪಾನ, ಎರಡನೇದು ಅಪಾನ, ಮೂರನೇದು ವ್ಯಾನ, ಗುಡ್, ನಾಲ್ಕನೇದು ಉದಾನ, 5ನೇದು ಸಮಾನ. ಏನು ಪ್ರಾಣವಾಯು ಅಂದ್ರೇನು? ಎಲ್ಲದಕ್ಕೂ ವಾಯು ಸೇರಿಸ್ಕೊಳ್ಳೋದು. ಪ್ರಾಣವಾಯು, ಅಪಾನ ವಾಯು, ಉದಾನ ವಾಯು, ವ್ಯಾನ ವಾಯು, ಸಮಾನ ವಾಯು. ಪ್ರಾಣವಾಯು ಅಂದ್ರೇನಪ್ಪ? ಸ್ವಲ್ಪ ತಿಳ್ಕೊಳ್ಳೋದಿಲ್ಲ. ಆಕ್ಸಿಜನ್. ಪ್ರಾಣವಾಯು ಅಂದ್ರೇನು? ಆಕ್ಸಿಜನ್ ಅಂದ್ರೆ ಕನ್ನಡದಾಗ ಹೇಳೋರು ಬರೀ ಗಾಳಿ ಅಲ್ಲ, ಆಮ್ಲಜನಕ. ಆಮ್ಲಜನಕ. ಆಕ್ಸಿಜನ್ ಅಂದ್ರೇನು? ಆ ಗಾಳಿ 3 ಇರ್ತದೆ. ಆಮ್ಲಜನಕೂ ಇರ್ತದೆ, ಆಮೇಲೆ ನೈಟ್ರೋಜನ್. ನೈಟ್ರೋಜನ್ ಅನ್ನೋದಕ್ಕೆ ಏನಂತೀವಿ? ಸಾರಜನಕ. ಸಸಾರಜನಕ ಅಲ್ಲ, ಸಾರಜನಕ. ಸಾರಜನಕ, ನೈಟ್ರೋಜನ್, ಆಮೇಲೆ ಆಕ್ಸಿಜನ್, ಇದು ಇಂಗಾಲದ ಡೈಆಕ್ಸೈಡ್. ಅದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದು ಏನಾದರೂ ಹೆಚ್ಚಾದ್ರೆ ನಮಗೆ ಕಾಯಿಲೆ ಶುರುವಾಗುತ್ತೆ. ಆಕ್ಸಿಜನ್ ಇರುತ್ತೆ, ಹೆಚ್ಚಾಗಿರೋದು ನೈಟ್ರೋಜನ್. ಗಾಳಿಲಿರೋದು ಹೆಚ್ಚಾಗಿ ನೈಟ್ರೋಜನ್, ಸಾರಜನಕ ಅಂತ ಕರೀತಾರೆ. ಅದಕ್ಕೆ ನಿಮ್ಮ ಭೂಮಿಗಳಿಗೆ, ಗೊಬ್ಬರಕ್ಕೆ, ಸಸ್ಯಗಳಿಗೆ ಚೆನ್ನಾಗಿ ಗಾಳಿ ಆಡಂಬಿಟ್ರೆ ಸಾಕು, ಚೆನ್ನಾಗಿ ಬೆಳಿತಾವೆ. ನೀವೇನು ಹೊಸದಾಗಿ ನೈಟ್ರೋಜನ್ ಹಾಕ್ಬೇಕು ಅಂತಿಲ್ಲ, ನೀವು ಹೊರಗಡೆ ಹಾಕೋದು ರೂಢಿ ಮಾಡಿಸ್ಬಿಟ್ಟಿದ್ದಾರೆ. ಸಾರಜನಕ ಗಾಳಿಲಿ ಇದೆ, ನೈಟ್ರೋಜನ್ ಇದೆ. ಅದನ್ನು ಫಿಕ್ಸೇಷನ್ ಮಾಡೋದನ್ನು ಬೇರೆ ಬೇರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆಕಡಿ ಕಾಳು ಅಂತ ಹಾಕ್ತಿದ್ರು, ಗೊತ್ತೇನು? ಭತ್ತಕ್ಕೆ, ಜೋಳಕ್ಕೆ ಏನೇ ಹಾಕಿದ್ರು ಮಧ್ಯೆ
ಆಕಡೆ ಕಾಳು ಹಾಕ್ತಿದ್ರು. ಹೆಸರು, ಉದ್ದು, ಹಲಸಂದೆ, ತೊಗರಿ ಹಾಕ್ತಿದ್ರ. ಮತ್ತೆ ಇವಾಗೆಲ್ಲ ಏನಿಲ್ಲ, ಯೂನಿಫಾರ್ಮ್, ಅದರಲ್ಲೂ ಯೂನಿಫಾರ್ಮ್ ಬಂದ್ಬಿಟ್ಟು ಒಂದೇ ಇಲ್ಲ. ಈ ಹುಡುಗರಿಗೆ ಯೂನಿಫಾರ್ಮ್ ಹಾಕಿ ಆ ಹೊಲಕ್ಕೂ ಒಳ್ಳೇದಲ್ಲ. ಮಿಶ್ರ ಬೆಳೆ ಇರಬೇಕು. ಮಿಶ್ರ ಬೆಳೆ ಇದ್ರೆ ಒಂದಕ್ಕೊಂದಕ್ಕೆ ಸಪೋರ್ಟಿವ್ ಆಗಿ ಚೆನ್ನಾಗಿ ಬರ್ತದೆ. ಹೀಗೆ ಗಾಳಿ ಅಂದ್ರೆ ಉಸಿರಾಡ್ತೀವಲ್ಲ, ಮೂಗಲ್ಲಿ ಉಸಿರು ತಗೊಂತೀವಿ, ಅದೆಲ್ಲಿಗೆ ಹೋಗುತ್ತೆ? ಮೂಗಿಂದ ತಗೊಂಡಿದ್ದು ಎಲ್ಲಿಗೆ ಹೋಗುತ್ತೆ? ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶ ಗೊತ್ತೇನು ಮಕ್ಕಳೇ? ನೋಡಿದ್ದೀರಾ ಶ್ವಾಸಕೋಶ ಚಿತ್ರ? ನೋಡಿದ್ದೀರಾ? ತೋರಿಸಿದಾರೆ ಫೋಟೋ ಪುಸ್ತಕದಲ್ಲಿ? ಹೆಂಗಿರ್ತ? ದ್ರಾಕ್ಷಿ ಗೊಂಚಲಿಂದ ಹೆಂಗಿರ್ತದಲ್ಲ, ಒಂದು ಬಲೂನ್ ಊದ್ಬಿಟ್ಟು ಅದ್ರ ಕೆಳಗಡೆ ಒಂದಷ್ಟು ಗುಳ್ಳೆಗಳನ್ನು ಮಾಡಿಬಿಟ್ರೆ ಅದೇ ಶ್ವಾಸಕೋಶ, ಹೌದಿಲ್ಲ? ಆ ಶ್ವಾಸಕೋಶ ತುಂಬಾ ಈ ಗಾಳಿ ತುಂಬಿಕೊಳ್ಳುತ್ತೆ, ಮತ್ತೆ ಹೊರಗೆ ಬರುತ್ತೆ. ಅಲ್ಲಿ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೆ ಬಂದಿರುತ್ತೆ, ದೇಹದ ಕೊಳೆನೆಲ್ಲ ತಗೊಂಡು ಶ್ವಾಸಕೋಶಕ್ಕೆ ಬಂದಿರುತ್ತೆ. ಅದನ್ನ ಈ ಆಕ್ಸಿಜನ್ ಹೋಗಿ ತಗೊಂಡು ಇದಕ್ಕೆ ಆಕ್ಸಿಜನ್ ಕೊಡುತ್ತೆ, ಒಳ್ಳೆದನ್ನ. ಅದರಲ್ಲಿರೋ ಕೊಳೆನೆಲ್ಲ ತಗೊಂಡು ಹೊರಗೆ. ಅದೇ ತಗೊಳ್ಳುವಾಗ ಆಕ್ಸಿಜನ್ ತಗೊಳ್ತೀವಿ, ಬಿಡುವಾಗ ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಿಲ್ಲ? ಇದೇ ಉಸಿರಾಟ ಕ್ರಮ ಅಂತ ಹೇಳ್ತಾರೆ. ಇದು ಪ್ರಾಣವಾಯು. ಇದಿಲ್ಲದ್ರೆ ಬದುಕಕ್ಕಾಗಲ್ಲ ನಿಮಗೆ. ಈಗ ಒಬ್ರಿಗೆ ಒಂದ್ 2 ನಿಮಿಷ 3 ನಿಮಿಷ ಮೂಗಿಡ್ಬಿಟ್ರೆ ಸತ್ತೋಗ್ಬಿಡ್ತಾನೆ. ಮೊದಲು ಓದಾಡ್ತಾನೆ, ಹಂಗೂ ಸೇರ್ಕೊಂಡು ನಾನು 4 ಜನ ಹೇಳಿದ್ರಂದ್ರೆ ಮುಗೀತು ಒಂದು ಕತೆ. ಗೊತ್ತಾಯ್ತಲ್ಲ? ಅದಕ್ಕೆ ಅಂದ್ರೆ ಗಾಳಿ ಇಲ್ಲ ಅಂದ್ರೆ ನಾವು ಬದುಕಲ್ಲ, ಆಯ್ತಲ್ವಾ? ಇದು ಪ್ರಾಣವಾಯು. ಇದಕ್ಕೇನಂತ ಕರೀತಾರೆ? ಎರಡನೇದು ಅಪಾನವಾಯು. ಅಪಾನವಾಯು ಅಂದ್ರೆ ಏನು ಹೇಳಬಾರ್ದು, ಅದನ್ನ ಗೊತ್ತಾಯ್ತಲ್ಲ? ಅಥವಾ ಬಹುರ್ವಿ ಸಮಾಸ ಅಂತ ಒಂದಿದೆ ಕನ್ನಡದಲ್ಲಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳೋದು. ಬಜಿ ತಿಂದಾಗ, ಪುಟಾಣಿ ತಿಂದಾಗ, ಗೊತ್ತಾಯ್ತಲ್ಲ? ಯಾವ ವಾಯು ಹೆಚ್ಚಾಗುತ್ತದೆಯೋ ಅದಕ್ಕೆ ಕನ್ನಡದಲ್ಲಿ ಅಪಾನವಾಯು ಎಂದು ಹೇಳುತ್ತಾರೆ. ಗೊತ್ತಾಯ್ತು? ಮತ್ತೆ ಇದರ ವೈಶಿಷ್ಟ್ಯ ಏನು ಗೊತ್ತಾ? ಇದ್ರದ್ದೊಂದು ವೈಶಿಷ್ಟ್ಯ ಇದೆ. ನೀವು ಹೊರಗಾಕಿದಾಗ ಏನನ್ಸಲ್ಲ ನಿಮಗೆ, ಬೇರೆ ಬಿಟ್ಟಾಗ ಅಸಹ್ಯ ಅನಿಸ್ತದೆ. ಇದೇ ಅಪಾನವಾಯುವಿನ ಕೆಟ್ಟ ಲಕ್ಷಣ. ಗೊತ್ತಾಯ್ತಲ್ಲ? ಇದಕ್ಕೆ ಅಂತ ಕರೀತಾರೆ ಅಪಾನ ವಾಯು. ಸಂಸ್ಕೃತದಲ್ಲಿ ಅಪಾನವಾಯು ಅಂತಾರೆ, ಕನ್ನಡದಲ್ಲಿ ಏನೆಂದು ಹೇಳಬಾರದು. ಅಪಾನವಾಯು ಅದಿರ್ಬೇಕು. ಕೆಟ್ಟಲ್ಲ ಮತ್ತದು ಕೆಟ್ಟ ಏನದು ಇಲ್ಲ. ಮತ್ತೆ ಅದಿಲ್ಲ ಅಂದ್ರೆ ಔಟ್ ಬದುಕಲ್ಲ. ನೀವು ಅದು ಕಸ ಹೊರಗೆ ಹಾಕ್ತಾ ಹೋದ್ರೆ ಇನ್ನು ಬೇಕಾದ್ರೆ ಉಣ್ಣದ್ ಬಿಟ್ಟರು ನಡೀತದೆ 3 ದಿವಸ. ಗೊತ್ತಾಯ್ತಿಲ್ಲ? ಉಣ್ಣದ್ ಬಿಟ್ಟರು 3 ದಿವಸ ಉಪವಾಸ ಮಾಡಿದ್ರೆ ಆರೋಗ್ಯ ಚಲೋ ಆಗ್ತದೆ. ಇದೇನಾದ್ರೂ ಹೊರಗೆ ಹೋಗ್ಲಿಲ್ಲ ಅಂತ ಇಟ್ಕೊಡ್ರಿ, ಡಾಕ್ಟರ್ ಹತ್ರ ಅಡ್ಮಿಟ್ ಮಾಡ್ಬೇಕಾಗ್ತದೆ. ಆಮೇಲೆ ಈಗ ಈ ಕೀಲ್ ನೋವು ಅಂತಾರಲ್ಲ, ಶರೀರದಲ್ಲಿ ಜಾಸ್ತಿ ಆಗಿದ್ದಕ್ಕೆ ಗ್ಯಾಸ್ ಅಂತಾರಲ್ಲ. ಇವಾಗ ಹೊಟ್ಟೆ ನೋವು, ಕೀಲ್ ನೋವು, ಕಾಲು ನೋವು, ಕೈ ನೋವು, ಸಂಧಿವಾತ ಅಂತಾನೆ ಕರಿತಾರೋದಿಲ್ಲ? ಸಂಧಿವಾತ. ಅಲ್ಲೆಲ್ಲ ಅಪಾನವಾಯು ತುಂಬ್ಕೊಂಡ್ಬಿಟ್ಟಿರ್ತದೆ. ಅದನ್ನೇ ನಾವು ಉಪವಾಸ ಮಾಡಿಸಿ ಹೆಂಗ್ ಆರಾಮ್ ಮಾಡ್ತಾರೆ, ಉಪವಾಸ ಮಾಡಿ ಹೆಂಗ ಆರಾಮ್ ಮಾಡ್ತಾರೆ. ಈ ಸ್ವಾಮಿಗಳು ಹೇಳ್ತಿರ್ತಾರೆ ಹಂಗೆ ಅಂತಿರ್ಲಿಲ್ಲ. ಮತ್ತೆ ಎಷ್ಟೋ ಜನ ಆರಾಮ ಹೋಗಕತ್ತಾರಲ್ಲ 20 ವರ್ಷದಿಂದ. ಒಂದ್ ವೇಳೆ ಯಾರಿಗೂ ಆರಾಮಾಗ್ತಾ ಹೋಗಿದ್ರೆ 20 ವರ್ಷ ಹುಡ್ದಾಗ ಇರಕ್ಕಾಗ್ತಿತ್ತೇನು? ಇಷ್ಟೊತ್ತಿಗೆ ನೀವೇ ಓಡಿಸ್ಬಿಡ್ತಿದ್ರಿ, ಹೋಗ್ರಿ ಸುಳ್ಳಾಯ್ತು, ಹೌದಿಲ್ಲ? ಅದಕ್ಕೆ ಅದು ಉಪವಾಸದ ಸಂದರ್ಭದಲ್ಲಿ ಕೆಟ್ಟದ್ದೆಲ್ಲ ಆಚೆ ಹೋಗುತ್ತೆ. ಅಪಾನ ವಾಯು. ಒಂದನೇದು ಪ್ರಾಣವಾಯು, ಎರಡನೇದು ಅಪಾನವಾಯು, ಮೂರನೇದು ವ್ಯಾನವಾಯು. ಮೂರನೇದು ವ್ಯಾನವಾಯು. ವ್ಯಾಯಾಮ ಅಂತ ಶಬ್ದ ಬರ್ತದಲ್ಲ. ಏನ್ ವ್ಯಾಯಾಮ ಅಂದ್ರೇನು? ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಹೌದಿಲ್ಲ? ಇದೆಲ್ಲ ವ್ಯಾಯಾಮ. ಆಯಾಮ ವಿಸ್ತರಿಸೋದು. ಅದಕ್ಕೆ ನೋಡಿ ಎಷ್ಟು ಚಂದ ಹೆಸರಿಟ್ಟಾರೆ ನೋಡಿ. ಕೀಲುಗಳಲ್ಲಿ, ಸಂದುಗಳಲ್ಲಿ ಇರ್ತಕ್ಕಂಥ ವಾಯುವಿಗೆ ವ್ಯಾನ ವಾಯು ಅಂತ ಕರೀತಾರೆ. ವ್ಯಾನ ವಾಯು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಉದಾನ ವಾಯು ಅಂತ ಒಂದಿರ್ತದೆ. ಉದಾನ ಇಲ್ಲಿರ್ತದೆ, ಕಂಠಸ್ಥಾನದಲ್ಲಿ ಇರ್ತದೆ. ಕೆಮ್ಮೋದು, ಸೀನೋದು, ಆಕಳಿಸೋದು. ಅಪಾನ ವಾಯು ಕೆಳಮುಖವಾಗಿ ಸಂಚರಿಸಿದ್ರೆ, ಉದಾನ ವಾಯು ಮೇಲ್ಮುಖವಾಗಿ ಸಂಚರಿಸಿ ಕೊಳೆನೆಲ್ಲ ಹೊಕ್ಕಾಕತ್ತೆ, ಸೀನ್ ಬರ್ತದೆ.
ಸೀನ್ ಬಂದೆಲ್ಲ ಕಫ ಎಲ್ಲ ಹೊರಗೋಗುತ್ತಲ್ಲ, ಆ ಕೆಲಸ ಮಾಡೋದು ಯಾವುದು? ಉದಾನ ವಾಯು. ಪ್ರಾಣ ಬದುಕಿಸ್ತದೆ, ಅಪಾನ ಕೊಳೆ ತೆಗೆಯುತ್ತೆ, ವ್ಯಾನ ನೀಡುವುದು, ವಿಸ್ತರಿಸುವುದು, ಓಡುವುದು, ಕೂಡುವುದು, ಮಲಗುವುದು. ಮಲಗಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ ವ್ಯಾನ ವಾಯು ಬೇಕಲ್ಲ, ಹೌದಿಲ್ಲ? ಇದೆ. ಕೊನೆಯದು ಯಾವ್ದಪ್ಪ ಅಂದ್ರೆ ಸಮಾನ ವಾಯು. ಕೊನೆಯದು ಯಾವುದು? ಸಮಾನ ವಾಯು. ಸಮಾನ ವಾಯುವಿನ ಕೆಲಸ ಏನಪ್ಪ ಅಂದ್ರೆ ರಕ್ತ ಪರಿಚಲನೆ ಮಾಡಿಸೋದು ಎಲ್ಲ ಕಡೆ, ಅಡಿಯಿಂದ ಹಿಡಿದು ಮುಡಿಯವರೆಗೆ, ಉಗುರಿಂದ ಹಿಡ್ಕೊಂಡು ಕೂದಲುವರೆಗೆ ರಕ್ತವನ್ನ, ರಸವನ್ನ ಹಂಚತಕ್ಕಂತ ಕೆಲಸ ಮಾಡೋದು ಯಾವುದು? ಸಮಾನ ವಾಯು. ಇದೆ ಪಂಚಪ್ರಾಣಗಳು. ಸುಮ್ಮನೆ ನೀವು ಪಂಚಪ್ರಾಣ ಏನು ಬಹಳ ಇಷ್ಟಪಡೋದು ಪಂಚಪ್ರಾಣ ಅನ್ಕೊಂಡಿದ್ರೆ ಇಲ್ಲ. ಈ 5 ವಾಯುಗಳ ಬಗ್ಗೆ ತಿಳ್ಕೋಬೇಕು. ಇನ್ನ 5 ವಾಯುಗಳಿದಾವೆ, ಉಪಪ್ರಾಣಗಳು ಅಂತ ಕರೀತಾರೆ. ಅವೇನು ತಲೆ ಕೆಡಿಸ್ಕೋಬೇಡ್ರಿ. ಇದೇನಿದೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಆದಂಗೆ ಆಯ್ತಲ್ಲ ಅಂತ ನನಗೆ, ಅಥವಾ ಸೈನ್ಸ್ ಕ್ಲಾಸ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಅವು ದೇವದತ್ತ, ಧನಂಜಯ, ನಾಗ, ಕೂರ್ಮ, ದೇವದತ್ತ, ಧನಂಜಯ, ಕ್ರಕರ ಅಂತೇಳಿ ಅವು 5 ವಾಯುಗಳಿದಾವೆ, ದಶವಾಯುಗಳು ಅಂತ. ಇದರಿಂದನೇ ಎಲ್ಲ ಕಾಯಿಲೆಗಳು, ಗಲಾಟೆಗಳು, ಶರೀರದಲ್ಲಿ ಒದ್ದಾಟಗಳು, ಹಿಂಸೆಗಳು, ನೋವುಗಳು. ಅದು ವೈದ್ಯಕೀಯ ಜಗತ್ತಿಗೆ ತಿಳಿಲಾರದಕ್ಕೆ ಕೊಯ್ತಾರೆ, ಪೋಣಿಸ್ತಾರೆ, ಮತ್ತೊಂದು ಹಚ್ತಾರೆ, ಏನೋ ಮಾಡ್ತಾರೆ. ಆದ್ರೆ ಜಗತ್ತಿಗೆ ಆರೋಗ್ಯ ಮಾತ್ರ ಕೊಡಕ್ಕಾಗುವಂತ ಅವ್ರ ಕೈ ಕೊಡಕ್ಕಾಗ್ತಿದ್ಯಾ? ಇಲ್ಲ. ಈಗ ಸಿಕ್ಕಾಪಟ್ಟೆ ಹಾಸ್ಪಿಟಲ್ಗಳಾಗಿದ್ದಾವೆ, ಸಿಕ್ಕಾಪಟ್ಟೆ ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಸುಧಾರಣೆ ಆಗ್ಬೇಕಾಗಿತ್ತಲ್ಲ. ಈಗ ಸುಮ್ಮನೆ ಒಂದು ಯೋಚನೆ ಮಾಡ್ರಿ, ನಿಮ್ಮ ಅಜ್ಜನ ಆರೋಗ್ಯ ಇದ್ದಂಗೆ ನಿಮ್ಮ ಅಪ್ಪನ ಆರೋಗ್ಯ ಇಲ್ಲ, ನಿಮ್ಮ ಅಪ್ಪನ ಆರೋಗ್ಯ ಅಪ್ಪನ ಆರೋಗ್ಯ ಇದ್ದಂಗೆ ನಿಮ್ಮ ಆರೋಗ್ಯ ಇಲ್ಲ. ಈಗ ನಿಮ್ಮ ಆರೋಗ್ಯ, ನಿಮ್ಮ ಮಕ್ಕಳದ ಆರೋಗ್ಯ ಇಲ್ಲ. ಮತ್ತೇನು ಮುಂದಿನ ಗತಿ? ಮುಂದೆ ಸುನಾಮಿ ಬರ್ಬೇಕಾಗಿಲ್ಲ, ಮುಂದೆ ಭೂಕಂಪ ಆಗ್ಬೇಕಾಗಿಲ್ಲ, ಮುಂದೆ ನಾವು ಕಾಲಜ್ಞಾನ ಹೇಳ್ತಿರ್ತಾರಲ್ಲ ಹುಡುಗರು ಶಿವಪುರದವರು, ಅವೇನು ಆಗ್ಬೇಕಾಗಿಲ್ಲ. ಹಾಸ್ಪಿಟ್ಲೇ ಸಾಕು ನಿಮ್ಮನ್ನು ಪ್ರಳಯ ಮಾಡಕ್ಕೆ, ಗೊತ್ತಾಯ್ತಾ? ನಿಮ್ಮನ್ನು ಮುಗ್ಸಕ್ಕೆ, ಪ್ರಳಯ ಮಾಡಕ್ಕೆ ಇನ್ನೊಂದು 10-20 ವರ್ಷದಲ್ಲಿ ಪ್ರಾಯಶಃ ಗೊತ್ತಾಗ. ಈಗಲೇ ನೋಡ್ರಿ, ಈಗ ಒಂದು 20 ವರ್ಷದಿಂದ ಇಷ್ಟು ಕ್ಯಾನ್ಸರ್ ಇತ್ತ, ಈಗ ಮನೆಗೊಬ್ರು ಊರಿಗೊಂದು 10-20 ಜನ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಏನ್ ಸಮಾಚಾರ ಇದ್ರದ್ದು? ಯೋಚನೆ ಮಾಡ್ಬೇಕಲ್ಲ, ಯೋಚನೆ ಮಾಡ್ತಾ ಇಲ್ಲ. ಆಯ್ತು, ಒಳ್ಳೇದೇ, ಜನಸಂಖ್ಯೆ ಭಾಳ ಆಗಿದೆ, ಗೊತ್ತಾಯ್ತಿಲ್ಲ? ಏನ್ ನೋಡ್ರ, ಜನಸಂಖ್ಯೆ ಭಾಳ ಆಗಿದೆ. ಏನಾಗ್ಬೇಕಾಗಿದೆ? ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಈ ಪೂಜೆ ಅಂದ್ರೆ, ಶಿವಯೋಗ ಅಂದ್ರೆ ಬರೀ ಪೂಜೆ ಮಾಡಿ ನೀರು ಹಾಕಿ ಹೂ ಇಟ್ಟು ವಿಭೂತಿ ಹಚ್ಚಿ ಎದ್ದೋಗೋದಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಇದೆಲ್ಲ ತಿಳ್ಕೊಂಡು ಮಾದೇವಿ ಹೇಳ್ತಾರೆ, ಈಗ ನೀನು ಪ್ರಾಣಲಿಂಗಿ ಸ್ಥಳದಲ್ಲಿ ಸಾಧನೆ ಮಾಡ್ಬೇಕವ ಅಂತ ಹೇಳ್ತಾರೆ. ಆಕೆ 3 ಗಂಟೆಗಳ ಕಾಲ ಒಂದೇ ಆಸನದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಮೊದಲೇ ನೋಡಿ ಇತ್ತು ಮಾದೇವಿಕನಿಗೆ. ಇನ್ನು ಮಾತಾಜಿಯವರು ಬರ್ದಿದ್ದಾರೆ, ಅದರಲ್ಲಿ ಶಿವಯೋಗ ಸಾಧನೆಯಲ್ಲಿ ಅಂತ ಒಂದು ಅಧ್ಯಾಯನೇ ಇದೆ, 47ನೇ ಅಧ್ಯಾಯ. ಸರಿ, ಶಿವಯೋಗ ಸಾಧನೆ ಮಾಡ್ತಾ ಮಾಡ್ತಾ ಒಂದ್ ದಿವಸ ಪೂಜೆ ಮುಗಿಸಿ ಹೋದ್ರು. ಹೋಗಿ ಲಿಂಗ ನೋಡ್ತಾ 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 ಕೂತರು. ಲಿಂಗದಲ್ಲಿ ಮನ, ಮನದಲ್ಲಿ ಲಿಂಗ, 2 ಸಾಮರಸ್ಯವಾಗಿ ದೃಷ್ಟಿಲಿಂಗ ಏಕವಾಗಿ ಆಕೆಗೆ ಸಮಾಧಿ ಸ್ಥಿತಿ ಪ್ರಾಪ್ತಿ. ಅದು ಎಷ್ಟೊತ್ತಾಯ್ತೋ ಗೊತ್ತಿಲ್ಲ, 4 ತಾಸಾಯ್ತು, 5 ತಾಸಾಯ್ತು. ಹಾಗೆ ಆನಂದವೋ ಆನಂದ, ಆನಂದವೋ ಆನಂದ. ಎಚ್ಚರ ಆಯ್ತು. ಎಚ್ಚರ ಆದಾಗ ಆನಂದ ಏನು, ಹೂವಿನ ಅರಳೆ ಆದಂಗೆ ಆಗಿದೆ ಶರೀರ. ಹೂವಿನ ಅರಳೆ ಅಂತ ಅದೇ ಅವು ಶರೀಫ್ ಅಜ್ಜನ್ ಒಂದು ಹಾಡಾಡ್ತಿರಲ್ಲ, ಹೌದಪ್ಪ ಹೌದು ನೀನೇ ದೇವ. ಅದ್ರಲ್ಲೊಂದು ಒಂದು ಚಂದ ಬರ್ತದೆ, ಸರ ಇಲ್ಲದೆ ನಿಶೆ ಆಗಿರಬೇಕು, ಬತ್ತಿ ಇಲ್ಲದೆ ಗುಂಡಿಯನ್ನು ಹತ್ತಿರಬೇಕು. ಅದು ಬಹಳ ಚಂದ ಹೇಳ್ತಾರ. ಸರೇ ಕುಡಿಲಾರ್ದೆ ನಿಶೆ ಆಗಿರ್ಬೇಕು, ಅದೇ ಸಂಬಂಧಿಸ್ತೀವಿ ಅಂತ. ಇವ್ರು ಕುಡಿದು ನಿಶೆ ಬರ್ಸ್ಕೊಳಕ್ ಒದ್ದಾಡ್ತಿದ್ರು. ಆಮೇಲೆ ಅವ್ರಿಗೂ ನಿಶೆ ಬರಲ್ರಿ, ಸುಮ್ಮನೆ ಅವರು ಮೊದಲಂಗೆ ಆಡ್ತಿರ್ತಾರೆ, ಆಮೇಲೆ ಸುಮ್ಮನೆ ನಾಟಕ ಮಾಡ್ತಿರ್ತಾರೆ. ಅವ್ರಿಗೆ ಎಷ್ಟು ಕುಡಿದ್ರು ನಿಶೆ ಬರಂಗಿಲ್ಲ ಅವು, ಗೊತ್ತಾಯ್ತು.
ಇಲ್ಲಿ ಮಹಾದೇವಕ್ಕನಿಗೆ ಇಷ್ಟು ಹಗುರಾಗಿದೆ ಶರೀರ ಅಂದ್ರೆ ಆನಂದ ಆಗ್ತಾ ಇದೆ. ಪದ್ಯ ಬರೀಬೇಕು ಅನ್ಸುತ್ತೆ. ಅಯ್ಯೋ ಓಲೆ ಕಂಠವನ್ನ ನಾನು ಇಟ್ಕೊಂಡು ಕುತ್ಕೊಳ್ಳಿಲ್ವಲ್ಲ ಪೂಜೆಗೆ, ಏನ್ ಮಾಡೋದು ಅಂತೇಳಿ ಆ ಕಡೆ ದೀಪದ ಕಡೆ ನೋಡ್ತಾರೆ. ದೀಪಕ್ಕೆ ತುಂಬಾ ಎಣ್ಣೆ ಹಾಕಿದ್ದಾರೆ. ಅಂದ್ರೆ ಏನಾಗಿತ್ತು, ಈಕೆ ಪೂಜೆ ಕೂತಿದ್ರಲ್ಲ, ನಾಗಮ್ಮ ಅಕ್ಕ ನಾಗಮ್ಮನವರು ನೀಲಮ್ಮನವರು ಬಂದು ನೋಡಿದ್ರು, ಪ್ರಭುದೇವರೆಲ್ಲ ಬಂದು ನೋಡಿದ್ರು. ಆನಂದದ ಸ್ಥಿತಿ ಅಳವಟ್ಟಿದೆ, ಎಬ್ಸೋದು ಬೇಡ ಅಂತ ಹೇಳಿ ಅದಕ್ಕೆ ಏನು ಅವಾಗೆಲ್ಲ ಎಣ್ಣೆ ದೀಪಗಳಲ್ವಾ, ಹರಳೆಣ್ಣೆ ಹಾಕಿ, ಹರಳೆಣ್ಣೆ ಗೊತ್ತಾಗ್ತದಲ್ಲ, ಔಡ್ಲೆಣ್ಣೆ ಅಂದ್ರೆ ನಿಮಗೆ ಭಯ ಮನ್ಗೊಂಡಿವ್ರಿಗೆ. ಔಡ್ಲೆಲ್ಲ ಕಿತ್ಕಿ ತೊಗಿತಿರ್ತೀರಂತಲ್ಲ, ಬಹಳ ಚಲೋ ಅದು, ಮನುಷ್ಯರಷ್ಟಂತೂ ಕೆಟ್ಟಲ್ಲ ಅದು, ಗೊತ್ತಾಯ್ತಿಲ್ಲ. ಆಮೇಲೆ ಔಡ್ಲೆಣ್ಣೆ ಹಾಕಿ ಅದು ಪುಡಿ ಚಾಚಿ ಬತ್ತಿದ್ದು, ಆಮೇಲೆ ತೋಳೆ ಬಿಡಿಸಿದಂಥ ಕಿತ್ಲೆ ಹಣ್ಣು, ಬಾಳೆಹಣ್ಣು ಎಲ್ಲ ಇಟ್ಟು ಓಲೆ ಕಂಠನೂ ಇಟ್ಬಿಟ್ಟಿದ್ರು. ಓಲೆ ಗರಿ ಕಂಠ. ಮಹಾದೇವಕ್ಕೆ ತುಂಬಾ ಸಂತೋಷ ಆಗುತ್ತೆ. ಕೇಸರಿ ಮಿಶ್ರಿತ ಹಾಲು, ಕೇಸರಿ ಮಿಶ್ರಿತ ಹಾಲು ಕುಡ್ದೇ ಇಲ್ವೇನೋ ನೀವು? ಯಾಕಂದ್ರೆ ಆ ಕೇಸರಿಗೆ ಬೆಲೆ ಎಷ್ಟಿದೆ ಅಂದ್ರೆ ಬೆಳ್ಳಿ ರೇಟ್ ಇರ್ತದೆ. ಕೇಸರಿನ ಸಿಗುತ್ತೆ, ನೋಡಿದ್ರೆ ನೀವು ಜಮ್ಮು ಕಾಶ್ಮೀರದಲ್ಲಿ ಬೆಳೀತಾರಂತ, ನಮ್ಮಲ್ಲೆಲ್ಲೂ ಬೆಳೆಯಲ್ಲ. ಬಹಳ ಒಳ್ಳೇದಂತ ಕುಡಿಯೋಕ್ಕೆ ನನ್ನ ಜೀವನದಲ್ಲಿ ಒಂದ್ಸಾರಿ ಕುಡಿದಿದ್ದೆ ಬಾಲ್ಕಿಲಿ. ಮನೆ ಸಿದ್ದೇಶ್ವರ ಪ್ರವಚನದಾಗ ಹೋದಾಗ ಅಲ್ಲೊಬ್ರು ಸಾಹುಕಾರರೇ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ಕೇಸರಿ ಮಿಶ್ರಿತ ಹಾಲು ಕೊಟ್ಟಿದ್ರು. ಆ ಕೇಸರಿ ಹಾಲನ್ನು ಎಲ್ಲ ಹಾಕಿದ ಹಾಲನ್ನು ಇಟ್ಟು ತೋಳೆ ಎಲ್ಲ ಬಿಡಿಸಿದ್ದನ್ನೆಲ್ಲ ಇಟ್ಟು ಹೋಗಿದ್ರು. ಮಹಾದೇವಕ್ಕೆ ತುಂಬಾ ಸಂತೋಷ ಆಯಿತು, ಹೃದಯ ತುಂಬಿ ಬಂತು. ಅಕ್ಕನಾಗಮ್ಮನವರ ನೀಲಮ್ಮನವರ ವ್ಯವಸ್ಥೆಯನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಆಮೇಲೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಆಮೇಲೆ ಆಕೆ ಬರೀತಾಳೆ, ಅದೇ ಯೋಗಾಂಗ ತ್ರಿವಿಧಿ. ಏನಂತ ಕರೀತಾರೆ ಅದಕ್ಕೆ? ಯೋಗಾಂಗ ತ್ರಿವಿಧಿ. ಅಂದ್ರೆ ಮಹಾದೇವಿಯಕ್ಕನ ವಚನಗಳನ್ನಲ್ಲೇ ಮಹಾದೇವಿಕ 67 ಪದ್ಯಗಳು ಕಾಣುತ್ತದೆ. 67 ಪದ್ಯಗಳ ಒಂದು ಗುಂಪು ಬರುತ್ತೆ, ಅದಕ್ಕೆ ಯೋಗಾಂಗ ತ್ರಿವಿಧಿ ಅಂತ ಕರೀತಾರೆ. ಸರಿ, ಯೋಗಾಂಗ ತ್ರಿವಿಧಿ ಪದ್ಯಗಳನ್ನೆಲ್ಲ ರಚನೆ ಮಾಡಿಕೊಂಡು ಬರೆದು ಮತ್ತೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಶಿವಾನುಭವ ಗೋಷ್ಠಿಗೆ ಹೋಗ್ತಾರೆ. ಶಿವಾನುಭವ ಗೋಷ್ಠಿಗೆ ಹೋದಾಗ ಆಕೆಯ ಮುಖದಲ್ಲಿದ್ದ ತೇಜಸ್ಸು, ಆ ನಿರಾಳತೆ, ಈಗ ನಿಮ್ಗೆ ಬಹಳ ಸಂತೋಷ ಇದ್ದಾಗ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ವ, ಸಂತೋಷ ಇದನ್ನೋ ದುಃಖಿ ಮುಖ ನೋಡಿದ್ರೆ ಗೊತ್ತಾಗ್ತದಿಲ್ಲ, ಸಾಮಾನ್ಯರಿಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ಇವರೆಲ್ಲರೂ ಸಿದ್ಧಪುರುಷರೇ, ಎಲ್ಲರೂ ಶರಣರೇ. ಮಹಾದೇವಿ ಅಕ್ಕನ ನಿಲವನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಆವಾಗ ಮಹಾದೇವಿ ಅಕ್ಕ ಎಲ್ಲರಿಗೂ ಶರಣು ಮಾಡಿ, ಎಲ್ಲರೂ ಮಹಾದೇವಿ ಅಕ್ಕನ ಮತ್ತೆ ಶರಣ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಗತ್ತೆ, ಬಸವಣ್ಣವ್ರು ಹೇಳ್ತಾರೆ, ಏನಮ್ಮ ನಿನ್ನ ಗಂಡ ನಿನಗೆ ಸಂಪೂರ್ಣ ದರ್ಶನ ಕೊಟ್ಬಿಟ್ಟ ಅಲ್ವಾ? ಹೌದು ಅಪ್ಪ, ನಿನ್ನ ಕೃಪೆಯಿಂದ ನನಗೆ ಸಾಧ್ಯ ಆಯಿತು. ಆವಾಗ ಬಸವಣ್ಣವ್ರು ಹೇಳ್ತಾರೆ, ನೋಡು, ನಾನು ಕಪ್ಪಡಿಯಲ್ಲಿ ಸಗುಣ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಬಂದು 12 ವರ್ಷಗಳ ಕಾಲ ಕಾದೆ. ನನಗೆ ಪರಮಾತ್ಮ ಒಲಿಬೇಕಾದ್ರೆ, ಪ್ರಾಣಲಿಂಗಿ ಸ್ಥಿತಿಗೆ ಏರ್ಬೇಕಾದ್ರೆ 12 ವರ್ಷಗಳಿಡಿತು. 12 ವರ್ಷಗಳ ಸಾಧನೆ ನಂತರ ನನಗೆ ಪರಮಾತ್ಮನ ಕೃಪೆ ಆಯಿತು. ನೀನೇನ್ ಪಡೆದಿದೆಯೋ ಆ ಆನಂದ ಸಿಕ್ತು. ನೋಡು, ಅವನಿಗೂ ಪರಮಾತ್ಮನಿಗೆ ಮಕ್ಕಳಿಗಿಂತ ಹೆಂಡತಿ ಮೇಲೆ ಬಹಳ ಪ್ರೀತಿ ಇದ್ದಂಗೆ ಕಾಣಿಸ್ತು. ಗೊತ್ತಾಯ್ತಲ್ಲ? ಅಂದ್ರೆ ನಾವೆಲ್ಲ ಮಕ್ಕಳಿದ್ದಂಗೆ ನಮ್ಮನ್ನು ಬಹಳ ಕಾಡಿಸ್ದ, ನಿನಗಾದ್ರೂ ಬೇಗ ಒಲದ್ ಬಿಟ್ಟ. ಆವಾಗ ಮಹಾದೇವಿ ಹೇಳ್ತಾನೆ, ಹೊಸ ದಾರಿ ಕಂಡುಹಿಡಿಬೇಕಾದ್ರೆ, ಒಂದು ಗುರಿಗೆ ಹೊಸ ಮಾರ್ಗವನ್ನು ಕಂಡುಹಿಡಿಬೇಕಾದ್ರೆ ಹಾಗೆ ಆಗತ್ತೆ. ನಿನ್ನ ಕೃಪೆಯಿಂದಲೇ ಅಲ್ವಾ ಅಪ್ಪ ಇದೆಲ್ಲ ಸಾಧ್ಯ ಆಗಿದ್ದು ನಮಗೆ. ನೀನು ಕಂಡುಹಿಡಿದು ಕೊಟ್ಟೆ ಅಂತ ಹೇಳಿ, ನೀನು ಅವಕಾಶ ಮಾಡಿಕೊಟ್ಟೆ ಅಂತ ತಿಳ್ಕೊಂಡು ನಮಗೆ ಇಷ್ಟು ಬೇಗ ಸಾಧ್ಯ ಆಯ್ತು. ಇಲ್ಲೇ ಹೋಗಿದ್ರೆ ನಮಗೆಲ್ಲ ಎಲ್ಲಿ ಇದೆಲ್ಲ ಅವಕಾಶ ಆಗ್ತಿತ್ತು. ಹೆಣ್ಮಕ್ಳಿಗೆ ದೀಕ್ಷೆನೇ ಇರ್ಲಿಲ್ವಲ್ಲ, ಹೆಣ್ಮಕ್ಳಿಗೆ ದೀಕ್ಷೆನೇ ಇರಲಿಲ್ಲ. ಅಂಥದ್ರಲ್ಲಿ ನೀನು ಧರ್ಮಗುರುವಾಗಿ, ನೀನು ನಮ್ಮೆಲ್ಲರ ಚೈತನ್ಯವಾಗಿ, ನೀನು ನಮಗೆಲ್ಲ ಅನುಗ್ರಹ ಮಾಡಿದ್ದಕ್ಕೋಸ್ಕರ, ನೀನು ದಾರಿ ತೋರಿಸಿದ್ರಿಂದ ನಮಗೆಲ್ಲ ಆಯಿತು, ಸಾಧ್ಯ ಆಯಿತು ಅಪ್ಪ.
ನೀವು ಮೊದಲು ಕಷ್ಟಪಡ್ಬೇಕಾಗುತ್ತೆ, ಮುಂದೆ ಹಿಂದೆ ನಡ್ಕೊಂಡು ಬರೋರ್ಗೆ ಏನು ಕಷ್ಟ ಅಂತ ತಿಳ್ಕೊಂಡು ಹೇಳಿದಾಗ, ಅಂದರೆ ನೀವೇ ನಮ್ಮ ಸರ್ವಸ್ವ, ನೀವೇ ಗುರುಗಳು. ಬಸವಣ್ಣವ್ರಿಗೆ ಹೇಳ್ತಾರೆ, ಮಹಾದೇವಕ್ಕೆ ಏನು ಹೇಳ್ತಾರೆ ಗೊತ್ತಾ? ದೇವಲೋಕದವರೆಗೂ ಬಸವಣ್ಣನೇ ದೇವರು, ನಾಗಲೋಕದವರೆಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮುಂತಾದವೆಲ್ಲವಕ್ಕೂ ದಾನವ ಮಾನವ ದೇವರುಗಳಿಗೆಲ್ಲರೂ ಬಸವಣ್ಣನೇ ದೇವರು. ನೀನೆಲ್ಲರನ್ನೂ ಉದ್ಧಾರ ಮಾಡಿದೆಯಪ್ಪ. ಅವಾಗ ನೀವು ಅನ್ಬೋದು, ಹಂಗಾದ್ರೆ ಮಧ್ಯಪ್ರದೇಶದವ್ರಿಗೆ, ಆಂಧ್ರದವ್ರಿಗೆ, ತೆಲುಗುದವ್ರಿಗೆ, ತಮಿಳವ್ರಿಗೆ ಗೊತ್ತೇ ಇಲ್ವಲ್ಲ. ಅಲ್ಲಿ ಎಲ್ಲರೂ ಸೇರ್ಕೊಂಡಿದ್ರು ಅವಾಗ. ಜೊತೆಗೆ ಬಸವಣ್ಣ ಅಂದ್ರೆ ಕೇವಲ ಮನುಷ್ಯ ಅಲ್ಲ, ಅದು ಮಹಾಲಿಂಗದ ಅವತಾರ, ಮಹಾಲಿಂಗದ ಅವತಾರ. ಆವಾಗ ಪ್ರಭುದೇವರು ಹೇಳ್ತಾರೆ, ಸರಿಯಾಗಿ ಹೇಳಿದೆ ತಾಯಿ, ಬಸವಣ್ಣ ಅಂದ್ರೆ ಸಾಮಾನ್ಯನಲ್ಲ. ಬಸವಣ್ಣ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದವನು. ಗುಹೇಶ್ವರ ಲಿಂಗದ ವಿಳಾಸ, ಅಡ್ರೆಸ್ ಗೊತ್ತಾಯ್ತಲ್ವಾ? ಅಂದ್ರೆ ನೀವೇನಾದ್ರು ಪತ್ರ ಹಾಕ್ಬೇಕಂದ್ರೆ ಯಾರ್ದಾರು ಅಡ್ರೆಸ್ ಬರೀತಿರ್ತಾರಲ್ಲ, ಊರು ಇಂಥ ಅಡ್ರೆಸ್, ಇಂಥ ಪೋಸ್ಟ್, ಇಂಥ ತಾಲೂಕು, ಇಂಥ ಜಿಲ್ಲೆ. ಹಾಗೆ ಪರಮಾತ್ಮನಿಗೆ ನಾವೇನಾದ್ರೂ ಸಲ್ಲಿಸಬೇಕಾದ್ರೆ ನಮ್ಮ ಕೋರಿಕೆಗಳನ್ನ ಬಸವಣ್ಣನ ಮೂಲಕ ಸಲ್ಲಿಸಬೇಕು ಅಂತ ಪ್ರಭುದೇವರು ಹೇಳ್ತಾರೆ. ಆಯ್ತು ಬಸವ, ನಿಮ್ಮಿಂದ ಗುರುಸ್ವಾಯಿತವನಿಗೆ, ಲಿಂಗಸ್ವಾಯಿತವನಿಗೆ, ಜಂಗಮಸ್ವಾಯಿತವನಿಗೆ, ಪ್ರಸಾದ ಸ್ವಾಯಿತವನಿಗೆ. ಆ ಬಸವಣ್ಣವ್ರು ಹೇಳ್ತಾರೆ, ಸಾಕು ಸಾಕು, ನೀವೆಲ್ಲರೂ ಸೇರಿ ನನ್ನನ್ನು ಹೊಗಳಿ ಸಾಕು, ಇನ್ನು ಈ ಹೊಗಳು ಬಟ್ಟಂಗಿಗಳ ಕೂಟ ಬಿಡ್ರಿ. ಏನವ ಅದೇನೋ ಬುಟ್ಟಿಯಲ್ಲಿ ಏನೋ ತಂದಿದೆಯಲ್ಲ, ತೆಗಿ ಅದನ್ನ. ಆಕೆ ಬರ್ಕೊಂಡು ಬಂದಿರ್ತಾಳೆ, ಅಂದ್ರೆ ಯೋಗಾಂಗ ತ್ರಿವಿಧಿ ರಚನೆ ಮಾಡಿರ್ತಾಳಲ್ಲ, ಅದನ್ನ ತಂದಿರ್ತಾನೆ. ಆವಾಗ ಇದು ಯೋಗಾಂಗ ತ್ರಿವಿಧಿಯಪ್ಪ, ನಿನ್ನೆ ನನಗಾದಂತಹ ಅನುಭವವನ್ನ ಇದರಲ್ಲಿ ಬರ್ಕೊಂಡು ಬಂದಿದ್ದೀನಿ, ಬಹಳ ಸಂತೋಷ. ಇವತ್ತಿನ ಶಿವಾನುಭವ ಗೋಷ್ಠಿಯ ವಿಷಯವೇ ಇದಾಗಲಿ ಅಂತ. ಇವತ್ತು ಅನುಭವ ಮಂಟಪದ ವಿಚಾರನೆ, ನೀನು ನಿನ್ನ ಪದ್ಯಗಳನ್ನು ಓದು, ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗಿದೆ ಅವರೆಲ್ಲ ಅರ್ಥ ಹೇಳಬೇಕು. ಮಹಾದೇವಿ ಅಕ್ಕ ಏಕತಾರಿಯನ್ನು ಹಿಡಿದು ಹಾಡಕ್ಕೆ ಶುರು ಮಾಡುತ್ತಾನೆ. ಮಾಘ ಮಾಸವು ಹೋಗಿ ಮೇಗೆ ಬಂದಿತು ಚೈತ್ರ, ಬೇಗ ಮಾಮರವು ತಳಿರೇರಿ, ಬೇಗ ಮಾಮರವು ತಳಿರೇರಿಯದ ಕಂಡು ಕೂಗಿ ಕರೆಯಿತ್ತು ಕಳಕಂಠ, ಕೂಗಿ ಕರೆಯಿತ್ತು ಕಳಕಂಠ. 9 ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿಹುದು. 9 ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿಹುದು. ಸಂಭ್ರಮದ ಮುತ್ತು ಇರುತ್ತಿಹುದು ಅದರನ್ನುವ ನಂಬಿ ಕಂಡವನೇ ಕಡುಜಾಣ, ನಂಬಿ ಕಂಡವನೇ ಕಡುಜಾಣ. ಕೋಡಗದ ಒಳಗೂಡಿ ಆಡುವ ನರಿ ನಾಯಿಗೆ ಈಡಾದ ಮನೆಯ ಮುರಿದಿಹೇನು. ಕೋಡಗದ ಒಳಗೂಡಿ ಆಡುವ ನರಿ ನಾಯಿಗೆ ಈಡಾದ ಮನೆಯ ಮುರಿದಿಹೇನು. ಈಡಾದ ಮನೆಯ ಮುರಿದಿಹೇನು. ತಾನೊಂದು ಗೂಡಿನೊಳು ನಾನು ಮೆರೆದಿಹೇನು. ಹೀಗೆ ಹಾಡ್ತಾ ಇದ್ದಾನೆ. ಆವಾಗ ಚನ್ನಬಸವಣ್ಣವರು ಹೇಳ್ತಾರೆ, ನೋಡೋಣ ಇದು ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗಿದೆ. ಇದು ಬೆಳಗಿನ ವಚನಗಳು, ಇವೆಲ್ಲ ಬೆಳಗಿನ ಪದ್ಯಗಳು. ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗಿದೆ, ಯಾರ್ಯಾರು ಇದ್ರ ಬಗ್ಗೆ ಅರ್ಥ ಹೇಳ್ಬೋದು ಅಂತ ಕೇಳಿದಾಗ
ಲಿಂಗಮ್ಮ ತಾಯಿ ಎದ್ದು ನಿಲ್ತಾನೆ. ಲಿಂಗಮ್ಮ ತಾಯಿ ಮೊದಲು ಹೇಳ್ತಾನೆ, ಮಾಘ ಮಾಸವು ಹೋಗಿ ಮೇಗೆ ಬಂದಿತು ಚೈತ್ರ, ಬೇಗ ಮಾಮರವು ತಳಿರೇನೆ ಅದ ಕಂಡು ಕೂಗಿ ಕರೆಯಿತ್ತು ಕಳಕಂಠ. ಮಾಘ ಮಾಸ ಅಂದ್ರೆ ಗೊತ್ತಾ ನಿಮಗೆ? ಹೋಳಿ ಹುಣ್ಣಿಮೆ, ಶಿವರಾತ್ರಿ ಹಿಡ್ಕೊಂಡು ಯುಗಾದಿವರೆಗೂ ಇರ್ತಲ್ಲ ಅಲ್ಲ, ಮಾಘ ಫಾಲ್ಗುಣ. ಈ ಮಾಘ ಮಾಸದಲ್ಲಿ ಕತ್ತು ಜಾಸ್ತಿ ಇರ್ತದೆ. ಮಾಘ ಮಾಸದಲ್ಲಿ ಈ ಶಿವರಾತ್ರಿ ಬರುತ್ತಲ್ಲ, ಅದು ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು. ಮಾಘ ಮಾಸವು ಹೋಗಿ ಮೇಗೆ ಬಂದಿತು. ಮೊದಲು ಮಾಘನ, ಆಮೇಲೆ ಫಾಲ್ಗುಣ ಅಲ್ವಾ? ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಘ ಫಾಲ್ಗುಣ, ಇಲ್ಲ ಕೊನೆಯದೇ ಮಾಘನ, ಗೊತ್ತಿಲ್ಲ. ಆಮೇಲೆ ಈಗೆಲ್ಲ ಬಿಟ್ಬಿಟ್ಟಿದ್ರ, ಜನವರಿ ಫೆಬ್ರವರಿ ಬಂದ್ಬಿಟ್ಟಿದ್ದೀರ. ಜನವರಿ ಫೆಬ್ರವರಿ ಎಲ್ಲರೂ ಗೊತ್ತಿರುತ್ತೆ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ. ಅದೇ ಮಾಘ ಅಂದ್ರೆ ಚಳಿಗಾಲ. ಮಾಗಿ ಅಂತಿರಲ್ಲ, ಮಗಿಕಾಲ ಅಂತಿರಲ್ಲ. ಕನ್ನಡದಲ್ಲಿ ಮಾಗಿಕಾಲ ಅಂತೀರಿ, ಸಂಸ್ಕೃತದಲ್ಲಿ ಮಾಘ. ಆ ಮಾಘದಲ್ಲಿ ಚಳಿ ಬಹಳ ಇರ್ತದೆ. ಆ ಚಳಿ ಹೋದ್ಮೇಲೆ ಕೋಗಿಲಿಕ್ಕೆ ಹೋಗಿ ಶುರು ಆಗುತ್ತೆ. ಮಾಘ ಮಾಸವು ಹೋಗಿ ಮೇಗೆ ಬಂದಿತ್ತು ಚೈತ್ರ ಮಾಸ ಬಂದಾಗ, ಅಂದ್ರೆ ಎಲ್ಲ ಮಾಘ ಮಾಸದಲ್ಲಿ ಎಲ್ಲವೂ ಎಲೆ ಉದುರಿಸಿರ್ತಾವ ಮರಗಿಡಗಳಲ್ವಾ ಚಳಿಗಾಲದಲ್ಲಿ. ಆಮೇಲೆ ಚೈತ್ರ ಬರ್ತಾ ಚಿಗುರೊಡೆಗೆ ಶುರು ಆಗ್ತದಲ್ವಾ. ಹಾಗೆ ಜೀವನದಲ್ಲಿ ಅಂಧಕಾರ ಅನ್ನುವಂಥದ್ದು ಹೋಗಿ ಶಿವನ ಬೆಳಕಿಗೆ ಅಂದ್ರೆ ಅಪೇಕ್ಷೆ ಪಡ್ತದೆ. ಈ ಜೀವಾತ್ಮ ಎಷ್ಟೋ ಜನ್ಮಗಳಲ್ಲಿ ಕತ್ತಲಲ್ಲಿ ಇದ್ದು ಭವದ ಕತ್ತಲೆಯನ್ನು ಅನುಭವಿಸಿ ಆ ಮಾಘ ಮಾಸ ಹೋಗಿ ಚೈತ್ರ ಬಂತು, ಗುರುವಿನ ಅನುಗ್ರಹ ಅನ್ನುವಂಥ ವಸಂತ ಕಾಲ ಬರುತ್ತೆ. ಆಗ ಮಾಮರವು ತಳಿರೇರಿ ಚಿಗುರಿ, ಮಾಮರ ಅಂದ್ರೆ ಮಾವಿನ ಗಿಡ, ಚಿಗುರಿ ಅದ ಕಂಡು ಕೂಗಿ ಕರೆಯಿತು ಕಳಕಂಠ. ಕಳಕಂಠ ಅಂದ್ರೆ ಕೋಗಿಲೆ, ಕಳ ಅಂದ್ರೆ ಕಪ್ಪು, ಕಂಠ ಅಂದ್ರೆ ಅದು ಕಪ್ಪಿರ್ತದಂತಲ್ಲ, ಆ ಕೂಗಿ ಕರೆಯಿತು ಕಳಕಂಠ. ಅಂದ್ರೆ ಜೀವಾತ್ಮ ಅನ್ನುವಂತಹ ಕೋಗಿಲೆ ಪರಮಾತ್ಮ ಅನ್ನುವಂಥ ಕೂಗಿ ಕರೀತಕ್ಕಂಥದ್ದು. ಇದು ಈ ಶಬ್ದ ಅನ್ನುವಂಥದ್ದು, ಈ ಪದ್ಯ ಇದನ್ನು ಹೇಳುತ್ತೆ ಅಂತ ಲಿಂಗಮ್ಮ ಹೇಳ್ತಾನೆ. ಎರಡನೇದನ್ನ ಮೋಳಿಗೆ ಮಹಾದೇವಮ್ಮನು ಹೇಳ್ತಾನೆ. ಮೋಳಿಗೆ ಮಹಾದೇವಮ್ಮನು 9 ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿರುವುದು, ಅದರ ನಂಬಿಕೊಂಡವನೇ ಕಡುಜಾಣ. 9 ವೆಜ್ಜ ಅಂದ್ರೆ ಗೊತ್ತಾ ನಿಮಗೆ? ವೆಜ್ಜ ಅಂದ್ರೆ ಈ ಬಡಿಗೆರಿಗೆ ಗೊತ್ತಿರ್ತದೆ. ವೆಜ್ಜ ಹಾಕೋದು ತೂತು ಹಾಕ್ತಾರಲ್ಲ, ಗೊತ್ತಾಯ್ತಲ್ವಾ? ನಮ್ಮ ಕಡೆ ಎಲ್ಲ ವೆಜ್ಜ ಅಂತಾರೆ, ನಮಗೆ ಸಣ್ಣ ಹೆಜ್ಜೆ ಹಾಕೋದು, ವೆಜ್ಜ ಹೋಗಿ ಹೆಜ್ಜೆ ಹಾಕ್ಬಿಟ್ಟಿರ್ತದೆ. 9 ವೆಜ್ಜ ಅಂದ್ರೆ ತೂತು. 9 ವೆಜ್ಜದ ತುಂಬಿದ ಕೊಡನೊಳಗೆ, ಇದು ದೇಹ ಅಂದ್ರೆ 6 3 9 ತೂತಿನ ಕೊಡನ ಶರೀಫಜ್ಜ ಹೇಳ್ತಾರಲ್ಲ, ಅದನ್ನೇ ಮಾದೇವ ಕೇಳ್ತಿರೋದು. ಇದನ್ನೆಲ್ಲ ಓದಿ ಶರೀಫಜ್ಜ ಅಷ್ಟು ಜ್ಞಾನಿಯಾಗಿದ್ದ. 9 ವೆಜ್ಜದ ತುಂಬಿದ ಕೊಡನೊಳಗೆ ಅಂದ್ರೆ 9 ದ್ವಾರ ಇರ್ತಕ್ಕಂಥ ಈ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿರುವುದು. ಇದ್ರೊಳಗಡೆ ಮುತ್ತಿದೆ, ಅದು ಸಾಮಾನ್ಯ ಮುತ್ತಲ್ಲ, ಅದು ಸಂಭ್ರಮದ ಮುತ್ತು. ಖುಷಿ, ಸಂತೋಷ, ಆನಂದ ಎಲ್ಲ ಇದ್ರೊಳಗಡೆ ಇದ್ದಾವೆ. ಅದರನ್ನು ನಂಬಿಕೊಂಡವನೇ ಕಡುಜಾಣ. ಮೊದಲು ನಂಬಿಕೆ ಬರಬೇಕು. ಮೊದಲೇನ್ ಬರಬೇಕು? ನಂಬಿಕೆ ಬರಬೇಕು. ನಾನು ಕೇವಲ ಸಾಮಾನ್ಯ ಮನುಷ್ಯ ಅಲ್ಲ, ಈ ಶ್ರಾವಣದಲ್ಲಿ ಇದಾರೆ ಅನ್ಕೊಳ್ಳೆ ಕೊನೆ ಪಕ್ಷ. ನಮ್ಮೆಲ್ಲರೊಳಗೆ ಆತ್ಮ ಇದ್ದಾನೆ, ನಮ್ಮೆಲ್ಲರೊಳಗೆ ಮುತ್ತಿದೆ, ನಮ್ಮೆಲ್ಲರೊಳಗೆ ಸಂಭ್ರಮದ ಮುತ್ತಿದೆ, ನಮ್ಮೆಲ್ಲರೊಳಗೆ ಬಸವಣ್ಣ ಇದ್ದಾನೆ, ನಮ್ಮೆಲ್ಲರೊಳಗೆ ಮಹಾಲಿಂಗ ಇದ್ದಾನೆ. ಹೋಗ್ಲಿ, ನಿಮ್ಮ ದೇವಿಗಳನ್ನೇ ಅನ್ಕೊಳ್ಳಿ. ನಮ್ಮೊಳಗೆ ತೊಗರುಗಟ್ಟಿ ಇದ್ದಾಳೆ, ನಮ್ಮೊಳಗೆ ದ್ಯಾಮವ್ವ ಇದ್ದಾಳೆ. ಇಲ್ಲಿ ಸಮಸ್ಯೆ ಏನು ಬರುತ್ತೆ ಅಂದ್ರೆ, ದ್ಯಾಮವ್ವ ಅಂದ್ರೆ ಗುಡಿಲಿದ್ದಾನೆ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು, ಬಸವಣ್ಣ ಅಂದ್ರೆ ಗುಡಿಲಿದ್ದಾನೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಇಲ್ಲ, ಪ್ರತಿಯೊಬ್ಬರಲ್ಲೂ ಆ ಸಂಭ್ರಮದ ಮುತ್ತು ಇದೆ, ಆ ಪರಮಾತ್ಮನ ಅಂಶ ಇದೆ. ಅದಕ್ಕೆ ನೀವು ಏನ್ ಹೆಸರು ಕೊಡ್ತೀರೋ ಕೊಡ್ರಿ. ಆದ್ರೆ ಏನಾಗಿದೆ ಇಲ್ಲಿ, ಆ ಮುತ್ತು ಕಾಳ ತೊಂದರೆ ಆಗಿರೋದಂದ್ರೆ, ಕೋಡಗದ ಒಳಗೂಡಿ ಆಡುವ ನರಿನಾಯಿಗೆ ಈಡಾದ ಮನೆಯ ಮುರಿದಿಹನು, ನಾನು ಮತ್ತೊಂದು ಗೂಡಿನೋಡು ಮೆರೆದಿಹನು. ಇಲ್ಲಿ ಏನಾಗಿದೆ, ಈ ಮನೆಯೊಳಗೆ ನರಿ ನಾಯಿ ಗಲಾಟೆ ಜಾಸ್ತಿ ಆಗಿದೆ ಅಂತ ಮಾದೇವ ಕೇಳೋದು.
ಕೋಡಗದ ಒಡಗೂಡಿ. ನೋಡಿ, ಕೋತಿ ಜೊತೆಗೆ ನರಿ, ನಾಯಿ ಎಲ್ಲ ಸೇರ್ಕೊಂಡ್ಬಿಡ. ಕೋಡಗ ಅಂದ್ರೆ ಯಾವುದು? ಮನಸ್ಸು. ಕೋಡಗ ಅಂದ್ರೆ ಯಾವುದು? ನರಿ. ನಾಯಿ ಅಂದ್ರೆ ಜ್ಞಾನೇಂದ್ರಿಯಗಳು, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ. ನಾಯಿ ಅಂದ್ರೆ ಏನು? ಕಾಲು, ಕೈ, ಬಾಯಿ, ಗುದ, ಗುಹ್ಯ ಇವೆಲ್ಲ ಇದಾವಲ್ಲ, ಇವು ಗಲಾಟೆ ಮಾಡ್ತಿರ್ತಾವೆ. ಆ ಮುತ್ತು ಕಾಣಕ್ ಬಿಡಂಗಿಲ್ಲ ಅಂತ ಇದರ ಅರ್ಥ. ಮತ್ತೆ ಇವು ಖಾಯಂ ನಾಯಿ ಅಲ್ಲ, ಖಾಯಂ ನರಿ ಅಲ್ಲ. ಈ ಮನಸ್ಸು ಕೂಡ ಖಾಯಂ ಕೋಡಗ ಅಲ್ಲ. ಇದಕ್ಕೆ ಸಂಸ್ಕಾರ ಕೊಟ್ರೆ ಕೋಡಗ ಹೋಗಿ ಏನಾಗುತ್ತೆ? ಮಹಾಲಿಂಗ ಆಗ್ಬಿಡುತ್ತೆ. ಮನಸ್ಸೇ ಮಹಾಲಿಂಗ. ಅದಕ್ಕೆ ಮಹಾಲಿಂಗ ಕೇಳೋದ್ರಲ್ಲಿ ಕೋಡಗದ ಒಡಗೂಡಿ ಆಡುವ ನರಿನಾಯಿಗೆ ಈಡಾದ ಮನೆಯ ಮುರಿದಿಹನು ಮತ್ತೊಂದು ಗೂಡಿ ನೋಡು ನಾನು. ಅಂದ್ರೆ ಇದಕ್ಕೆ ದೀಕ್ಷೆ ತಗೋಬೇಕನ್ನೋದು. ದೀಕ್ಷೆ ತಗೊಳ್ಳುವಾಗ ಗುರು ನಮಗೆ ಇವನ್ನೆಲ್ಲ ತಿಳಿಸ್ಕೊಡ್ತಾನೆ, ಸಮಯ ಇದ್ರೆ. ಗೊತ್ತಾಯ್ತಾ? ಈಗ ಯಾರಿಗೂ ಸಮಯ ಇಲ್ವಲ್ಲ, ಬೇಗ ದೀಕ್ಷೆ ಕೊಡ್ಬೇಕು, ಗೊತ್ತಾಯ್ತಲ್ವಾ? ಅದಕ್ಕೆ ಈ ತರ ಮಹಾದೇವಿಕನಿಗೆ ಒಬ್ಬೊಬ್ರು ಅಂತ ಹೇಳ್ತಾರೆ, ಕೊನೆಗೆ ಅಕ್ಕನಾಗನ್ನ ಹೇಳ್ತಾರೆ. ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ ಹೆತ್ತಮ್ಮನ ಕರವ ಪಿಡಿಯಲು ಅವಳೀಗ ಹಿತ್ತಳು ತನ್ನ ಪದಕವನ್ನು. ಹಿತ್ತಲ ಬಾಗಿಲು. ನಿಮ್ಮೂರ್ ಕಡೆ ಎಲ್ಲ ಎರಡೆರಡು ಬಾಗಿಲು ಇರ್ತಾವ, ನಮ್ಮ ಕಡೆ ಒಂದೇ ಬಾಗಿಲು. ಹಿತ್ತಲ ಬಾಗಿಲು ನಂಗೆ ಇಲ್ಲ. ನಿಮ್ ಕಡೆ ಹಿತ್ತಲ ಬಾಗಿಲು ಇರ್ತದಲ್ಲ, ಹಿತ್ತಲ ಬಾಗಿಲಲ್ಲಿ ಒಬ್ಬ ಮಕ್ಕಳು ಸತ್ತವನನ್ನು ಮತ್ತೆ ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ. ಅಂದ್ರೆ ಜನ್ಮ ಜನ್ಮಾಂತರಗಳಿಂದ ಈ ಜೀವಾತ್ಮ ಜೊತೆ ಒಂದು ಶಕ್ತಿ ಇರ್ತದೆ, ಆಧಾರ ಚಕ್ರ. ಅದಕ್ಕೆ ಅಂತ ಕರೀತಾರೆ ಹಿತ್ತಲ ಬಾಗಿಲಿಗೆ. ಈ ನಿಮ್ಮ ಚಕ್ರಗಳು ಇದಾವೆ, ಗೊತ್ತೈತೆ ಮಕ್ಕಳ? ಗೊತ್ತಿಲ್ಲ. ನಮಗೆ ಗುಟ್ಟೈದು ಚಕ್ರ ಅಷ್ಟೇ ಗೊತ್ತ್ರಿ, ಮತ್ತೆ ಈ ಚಕ್ರಗಳಿಂದ ಗೊತ್ತಿಲ್ಬಿಡ ಅಂತ ಅನ್ನೋದಿಲ್ಲ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಆಜ್ಞಾ ಅನಾಹತ, ವಿಶುದ್ಧಿ, ಆಜ್ಞಾ ಅಂತ 6 ಚಕ್ರಗಳು. ಏನ್ರಿ ಇವು ಅಂದ್ರೆ, ಈ ಮಕ್ಳೇ ನಿಮಗೆ ತಿಳಿಯಂಗೆ ಹೇಳ್ಬಿಡೋಣ. ಈಗ ನೀವು ಮನೆ ಕಟ್ಟಿಸ್ತೀರಲ್ಲ, ಬೇಡ ನಿಮ್ಮ ಅಪ್ಪ ಅವ ಮನೆ ಕಟ್ಟಿಸಿರಲ್ಲ, ಈಗ ಮಂಜು ಮಾಸ್ತರ್ ಮನೆ ಕಟ್ಟಿಸಿರಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಏನೇನು ಬೇಕಾಗ್ತದಪ್ಪ? ಅಲ್ಲಿ ಏನೇನು ಕಟ್ಟಿಸ್ಬೇಕು? ಒಂದು ಹಾಲ್ ಅಂತ ಬೇಕಾ? ಓದ್ಕೊಳ್ಳಿ ಹಾಲ್ ಬೇಕಲ್ಲ ಕೂತ್ಕೊಳ್ಳೋಕೆ. ಬೆಡ್ರೂಮ್ ಬೇಕಾ ಬೇಡ? ಮತ್ತು ಸಾವುಕಾರ ಇದ್ದಾರೆ, ಮಾಸ್ತರ್ಗಳು, ಪೊಲೀಸರುಗಳು, ಹೌದಿಲ್ಲ? ಬೆಡ್ರೂಮ್ ಅಂತ ಪ್ರತ್ಯೇಕ ಇರ್ತದೆ. ಆಮೇಲೆ ಕಿಚನ್. ನೋಡ್ರಿ, ಕಿಚನ್ ಅಂದ್ರೆ ಏನು? ಅಡಿಗೆ ಮನೆ ಬೇಕಾ ಬೇಡ? ಮತ್ತೆ ಇಷ್ಟೇ ಸಾಕೇನಾ? ದೇವ್ರ ಮನೆ ಬೇಕಲ್ಲ. ಆಮೇಲೆ ಬಾತ್ರೂಮ್ ಟಾಯ್ಲೆಟ್ ಬೇಕಾ ಬೇಡ? ನಾವು ಬಾತ್ರೂಮ್ ಟಾಯ್ಲೆಟ್ ಕಟ್ಸಂಗಿಲ್ರಿ, ಬಂದ್ಕೊಂಡೇವ್ ನಾವು. ಅದಕ್ಕೂ ಹಣೆ ಮಾಡ್ಕೊಂಡೆ ಬಂದೀವಿ. ಇದ್ರು ನಾವು ಒಳಗಡೆ ಹೋಗಂಗಿಲ್ಲ, ಗೊತ್ತಾಯ್ತಾ? ನಾವು ಹುಟ್ಟುವಾಗ ನಮ್ಮ ಅಜ್ಜ ಹಣೆ ಮಾಡೇ ಕಳ್ಸ ನಮ್ಮನ್ನು. ಹಂಗೆ ಮಾಡಬೇಡ್ರಿ, ಗೊತ್ತಾಯ್ತಾ? ಬಾತ್ರೂಮ್ ಟಾಯ್ಲೆಟ್ ಶೌಚಾಲಯಗಳು ಇರ್ಬೇಕು. ಹಂಗೆ ಈ ಶರೀರದಲ್ಲೂ ಕೂಡ 6. ಈಗ ಇದಕ್ಕೊಂದು ಹಾಲ್ ಅಂತ ಐತಿ. ಹಾಲ್ ಇದೇನಿದು? ಹಾಲು, ಆಜ್ಞಾಚಕ್ರ. ಪರಮಾತ್ಮ ಒಂದು ಮನೆ ಕಟ್ಟ್ಯಾನ. ಪರಮಾತ್ಮ ಒಂದು ಮನೆ ಕಟ್ಟ್ಯಾನ. ಎಲ್ಲಿ ಕಟ್ಟ್ಯಾನ? ಅವನು ಹೊಟ್ಟೆಯಾಗಿದ್ದಾಗಲೇ ಮನೆ ಕಟ್ಟ್ಯಾನ. ಯಾವ ಸಿಮೆಂಟ್ ಇಲ್ಲ, ಇಟ್ಟಂಗಿ ಇಲ್ಲ, ಕಬ್ಬಣ ಇಲ್ಲ, ಕಟ್ಟಿಗೆ ಇಲ್ಲ, ಏನಿಲ್ಲ, ಕ್ಯೂರಿಂಗ್ ಇಲ್ಲ, ನೀರು ಹೊಡೆಯಂಗಿಲ್ಲ. ಗೊತ್ತಾಯ್ತು? ತಾನೇ ಎಲ್ಲ ಮಾಡ್ಕೊಂಡು ಎಷ್ಟು ಅದ್ಭುತ. 9 ತಿಂಗಳು ಕಟ್ಟ್ಯಾನ ಅಷ್ಟೇ. 9 ತಿಂಗಳೊಳಗೆ ಈ ಮನೆ ಕಟ್ಟ್ಯಾನ. ಇಲ್ಲಿ ಹಾಲ್ ಐತಿ, ಇದು ಬೆಡ್ರೂಮ್ ಇದೆ. ಇದೇನಿದು? ಬೆಡ್ರೂಮ್. ವಿಶುದ್ಧಿ ಚಕ್ರ ಅಂತಾರೆ ಇದಕ್ಕೆ ಆಜ್ಞಾ ಚಕ್ರ ಅಂತಾರೆ, ಇದಕ್ಕೆ ವಿಶುದ್ಧಿ ಚಕ್ರ ಅಂತಾರೆ. ಇದು ದೇವ್ರ ಕೋಲಿ. ಇದೇನಿದು? ದೇವ್ರ ಕೋಲಿ. ಏನಂತಾರೆ ಅದಕ್ಕೆ? ಹೃದಯ, ಹಾರ್ಟ್. ಇಂಗ್ಲಿಷ್ ಗೊತ್ತಲ್ಲ, ಹೃದಯ ಭಾಗಕ್ಕೆ ದೇವ್ರ ಕೋಲಿ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅನಾಹುತ ಚಕ್ರ ಅಂತ. ಅದು ತಿಳಿದ್ರೆ ಅನಾಹುತ, ಇಲ್ಲಿದ್ರೆ ಅನಾಹುತ. ಗೊತ್ತಾಯ್ತು? ಬೇಗ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಲ್ಲ. ತಿಳಿದು ನಡ್ಕೊಂಡ್ರೆ ಅನಾಹುತ, ತಿಳಿದೇ ಹೋದ್ರೆ ಅನಾಹುತ. ಇದೇ ತಲೆದ, ಇದು ಕಿಚನ್. ಇದೇನಿದು? ಕಿಚನ್. ಅದಕ್ಕೆ ಮಣಿಪೂರಕ ಚಕ್ರ ಅಂತ ಕರೀತಾರೆ. ನೋಡ್ರಿ ಮಕ್ಕಳೇ, ನೀವೆಲ್ಲದನ್ನೂ ಒಂದೇ ಕಡೆ ಕಳಿಸ್ತೀರಿ. ರೊಟ್ಟಿ, ಉಪ್ಪಿಟ್ಟು, ಪಲ್ಯ, ಸಾರು, ಚಹಾ
ಹೌದಿಲ್ಲ? ಎಲ್ಲದನ್ನು ಒಂದೇ ಕಡೆ ಕಳಿಸ್ತೀರಿ. ಆದ್ರೆ ಅದು ಏನ್ ಮಾಡ್ಬೇಕು ಮಾಡಿ ಕಡೆಗೆ ರಕ್ತ ಮಾಡಿ ಶಕ್ತಿ ಕೊಡುತ್ತಾ ಇಲ್ಲ, ಕೊಡ್ತದೆ ನೀವು. ಅದಕ್ಕೆ ಗಾಂಧೀಜಿ ಹೇಳ್ತಿದ್ರು, ಅವರ್ ಸ್ಟಮಕ್ ಇಸ್ ಎ ಗ್ರೇಟ್ ಲ್ಯಾಬೊರೇಟರಿ ಅಂತಿದ್ರು. ಲ್ಯಾಬೊರೇಟರಿ ಅಂದ್ರೆ ಪ್ರಯೋಗಶಾಲೆ. ಹೊಟ್ಟೆಯಲ್ಲಿ ಎಲ್ಲಾ ರೀತಿಯ ಔಷಧಿಗಳು ಉತ್ಪತ್ತಿ ಆಗ್ತವೆ ಬಿಟ್ರೆ ನೀವು. ಅದಕ್ಕೆ ಉಪವಾಸ ಮಾಡಿಸೋದು ನಾವು. ಉಪವಾಸ ಸಿದ್ಧಾಂತ ಯಾಕೆ ಅಂದ್ರೆ ಅಡಿಗೆ ಮನೆ ಸ್ವಚ್ಛ ಇದ್ರೆ ಎಲ್ಲವೂ ಸರಿ ಹೋಗ್ತಾವ, ಹೌದಿಲ್ಲ? ಹೊಟ್ಟೆ ಆಮೇಲೆ ಪ್ಲಸ್ 1 2 ಅವೇ ಆಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ. ಆಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ. ಅದನ್ನೇ ಶರೀಫ್ ಅಂತ ಹೇಳೋದು. 6 3 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ. 6 3 ಕಟ್ಟದು ಮೇಲಕ್ಕೆ. ಈಗ ಸತಿ ಏನ್ ಮಾಡ್ತಿದ್ದೀರಿ ನೀವು ಅಂದ್ರೆ ಕಿಚನ್ ಟಾಯ್ಲೆಟ್ ಬಾತ್ರೂಮ್, ಕಿಚನ್ ಟಾಯ್ಲೆಟ್ ಬಾತ್ರೂಮ್ ಇಷ್ಟೇ. ದೇವ್ರ ಕೋಣೆ ಇನ್ನೂ ಬಾಗಿಲೇ ತೆಗೆದಿಲ್ಲ. ದೇವ್ರ ಕೋಣೆದು ಬಾಗಿಲೇ ತೆಗೆದಿಲ್ಲ. ಅದಕ್ಕೆ ಈಗ ಬಾಗಿಲು ತೆಗೆಕೋದ್ರೆ ಅಲ್ಲಿ ಎಲ್ಲ ಕಟ್ಕೊಂಡ್ಬಿಟ್ಟೈತಲ್ಲ, ಅಲ್ಲಿ ಜಾಡುಗಳು ಕಟ್ಕೊಂಡೈತಿ. ಆಮೇಲೆ ಅವು ಏನೇನು ಸೇರ್ಕೋಬಾರ್ದು ಎಲ್ಲ ಸೇರ್ಕೊಂಡು, ಅದಕ್ಕೆ ದೇವರು ದೀಕ್ಷೆ ಆಗ್ಬೇಕಂದ್ರೆ ದೇವ್ರ ಕೋಲಿ ತೆಗಿಬೇಕಂತ. ಬರೀ ನನ್ನವ್ರನ್ನ ಅಷ್ಟೇ ನನ್ನವ್ರು ಅಂತೀವಿ ನಾವು. ಹೌದಿಲ್ಲ? ಎಲ್ಲರೂ ನನ್ನವ್ರನ್ನ ಬರುತ್ತೆ ನಮಗೆ ಬರಂಗಿಲ್ಲ. ಅದು ಇಡೀ ವಿಶ್ವ ಕುಟುಂಬ ಬಂದ್ರೆ ಅದು ಹೃದಯದ ಭಾಗದ ಜಾಗೃತಿ ಆಯ್ತು ಅಂತ ಆ ದೇವ್ರ ಕೊಡಿ. ಗೊತ್ತಾಯ್ತಾ? ಈಗ ಮಹಾದೇವಿ ಕೇಳ್ತಿರೋದೇನಂದ್ರೆ, ಹಿತ್ತಲ ಬಾಗಿಲ ಸತ್ತಂಗಿದ್ದ ಯಾವುದು ಜೀವಾತ್ಮ ಅನ್ನೋ ಶಕ್ತಿ, ಕುಂಡಲಿನಿ ಶಕ್ತಿ. ಅದಕ್ಕೆ ಕೆಟ್ಟದ್ದನ್ನ ಕಲ್ಸೋದು ಬಹಳ ಸುಲಭ ಆಗ್ತದೆ. ಕೆಟ್ಟದನ್ನ ಕಲ್ಸಕ್ಕೆ ನೀವು ಸಾಹಸ ಮಾಡ್ಬೇಕೇನು? ಏನು ಮಾಡ್ಬೇಕಾಗಿಲ್ಲ. ಒಳ್ಳೆದನ್ನ ಕಲ್ಸಕ್ಕೆ ಈಗ ನೋಡ್ರಪ್ಪ, ಅದಕ್ಕೆ ಕೆಲವೆಲ್ಲ ಹೇಳ್ತಿರ್ತಾರೆ, ನಮ್ಮೂರು ಬಹಳ ಕೆಟ್ಟ್ರಿ, ನಮ್ಮೂರು ಬಹಳ ಕೆಟ್ಟ್ರಿ. ಮರ ನಿಮ್ಮೂರು ಏನಾರ ನೀನ್ ಹೇಗಿದ್ದೀವ ಅಂತ ನನ್ ಮೊದಲು. ನೀನೇನಾರ ಸುಧಾರಣೆ ಆಗ್ಯಾನ ಮೊದಲು? ಇಲ್ಲ. ಮತ್ತು ಊರ್ ಕೆಟ್ಟ ಅಂತ ಅಡ್ಡಾಡ್ಬಿಟ್ರೆ ಅದಿರೋದೇ ಊರ್ ಕೆಟ್ಟನೇ. ಅದು ಯಾವಾಗಲೂ ಒಬ್ಬೊಬ್ಬರು 2 3 ಜನ ಸುಧಾರಣೆ ಆದ್ರು ಊರ್ ಸುಧಾರಣೆ ಆದಂಗೆ ಲೆಕ್ಕ ಅದು. ಈಗ ನೋಡಪ್ಪ, ಒಂದು ದೊಡ್ಡ ಗುಡ್ಡ, ಅಲ್ಲಿಗೆ ನೀವು ನೀರು ತಗೊಂಡು ಹೋಗ್ಬೇಕಂದ್ರೆ ಏನಾದ್ರು ಸಾಹಸ ಮಾಡ್ಬೇಕು. ಅದಿಲ್ಲ, ಪೈಪಾರ್ ಹಾಕ್ಬೇಕು. ಗುಡ್ಡದ ಮೇಲೆ ನೀರು ತಗೊಂಡು ಹೋಗಕ್ಕೆ ಸುಮ್ಮನೆ ನೀರು ಹರ್ಕೊಂಡು ಹೋಗುತ್ತೆ ಗುಡ್ಡದ ಮೇಲೆ? ಇಲ್ಲ, ಪೈಪ್ ತಗೊಂಡು ಹಾಕಿ ಕನೆಕ್ಟ್ ಮಾಡಿ ಮೋಟರ್ ಹಚ್ಬೇಕು, ಮತ್ತೆ ಕರೆಂಟ್ ಇರ್ಬೇಕು. ಇಷ್ಟೆಲ್ಲ ಇದ್ರೆ ಗುಡ್ಡದ ಮೇಲೆ ನೀರು. ಗುಡ್ಡದಿಂದ ಕೆಳಗೆ ನೀರು ಚೆಲ್ಲಕ್ಕೆ ಏನಾದ್ರು ಪ್ರಯತ್ನ ಬೇಕಾ? 1000 ಅಡಿ 5000 ಅಡಿ ಎತ್ತರದಿಂದ ಬೇಕಾದ್ರೆ ನೀರು ಚೆಲ್ ಬಿಡ್ಬೋದು. ಹಂಗೆ ಅಂದ್ರೆ ಸಾಕ್ರೆಟಿಸ್ ಅಂತ ಒಬ್ಬಿದ್ದ, ಗೊತ್ತಾಯ್ತಲ್ಲ, ತತ್ವಜ್ಞಾನಿ, ಬಹಳ ದೊಡ್ಡ ತತ್ವಜ್ಞಾನಿ. ಗ್ರೀಕ್ ದೇಶದಲ್ಲಿ ಇರ್ತಿದ್ದ. ಒಂದು 3,500 ವರ್ಷ ಹಿಂದೆ. ಇನ್ನು ಕೃಷ್ಣ ಬುದ್ಧ ಯಾರು ಹುಟ್ಟಿರಲಿಲ್ಲ ಅವಾಗ. ಅವ್ನು ಸಾಕ್ರೆಟಿಸ್. ಅವ್ನು ನೋಡಿ ವಿದ್ಯಾವಂತ ಅಲ್ಲ, ವಿದ್ಯಾವಂತ ಅಲ್ಲ, ಶ್ರೀಮಂತ ಅಲ್ಲ, ಆದ್ರೆ ಜ್ಞಾನಿ. ಕಲ್ಲುಡಿ ಕೆಲಸ ಮಾಡ್ತಿದ್ದ ಅವನು. ಅವನ ಕೆಲಸ ಏನು? ನೀವಂತಿರಲ್ಲ, ಒಡ್ರ ಅಂತಿರಲ್ಲ, ಬಹುಜನಾಂಗ ಅಂತೀರಿ, ಒಡ್ರ ಅಂತೀರಿ, ಅಲ್ಲಿಗೆ ಸೇರಿದವನು ಅವನು. ಕಲ್ಲುಡಿ ಕೆಲಸ ಮಾಡ್ತಿದ್ದ. ಕಲ್ಲುಡಿಯೆಲ್ಲ ಮುಗೀತು, ತನ್ನ ಹೊಟ್ಟೆಗೆ ಎಷ್ಟು ಒಡೆಪಡೆಗೆ ಸಿಕ್ಕ ಕೂಡಲೇ ಮಾತಾಡಕ್ ಶುರು ಮಾಡ್ತಿದ್ದ. ಅವನ ಮಾತು ಕೇಳಕ್ಕೆ ಎಲ್ಲ ಬರ್ತಿದ್ರು. ಅಷ್ಟು ಚಂದ ಮಾತಾಡ್ತಿದ್ದ, ಬಹಳ ಚಂದ ಮಾತಾಡ್ತಿದ್ದ. ಒಳಗಡೆಯಿಂದ ಹಿಂಗ್ ಬರ್ಕೊಂಡಲ್ಲ ನನ್ನಂಗೆ. ಅವನ ಮಾತು ಬಾಯಿ ತೆಗೆದ್ರೆ ಒಳ್ಳೆ ಮಾತು ಬರ್ತಿದ್ವು. ಶಾಂತಿ, ಪ್ರೀತಿ, ಒಬ್ಬರೇ ದೇವ್ರ ಬಗ್ಗೆ ಹೇಳ್ತಿದ್ದ, ಎಲ್ಲ ಹೇಳ್ತಿದ್ದ. ಒಬ್ಬಳೊಂದ್ ದಿವ್ಸ ಬಂದ್ಲು, ಬಹಳ ಚಂದ ಇದ್ಲು ಅವಳು. ವೇಶ್ಯಾಸ್ತ್ರಿ ಬಂದ್ಲು. ಸಾಕ್ರೆಟಿಸ, ಏನು ಬಹಳ ಹೇಳ್ತೀಯಲ್ಲ ಇವ್ರಿಗೆಲ್ಲ, ಇವ್ರು ಒಂದೇ ದಿವಸದಲ್ಲಿ ಕೆಡಿಸ್ಬಿಡ್ಲೇ ನಾನು. ಅವ್ರ ಕೆಡ್ಸಕ್ ನೀನಷ್ಟೇ ಹಾಕ್ಬೇಕು, ಅವರೇ ಕೆಟ್ಟು ಹೋಗ್ತಾರೆ ಬಿಟ್ರು. ನೀನಾದ್ರೆ ಹಾಕ್ಬೇಕು ಅವ್ರಿಗೆ. ಈಗ ನಾನು ಹೇಳೋದು ಬಿಟ್ಟರೆ ಸಾಕು, ಕೆಟ್ಟ ಹೋಗ್ತಾರೆ. ಕೆಡ್ಸೋದೇನು ಕಷ್ಟದ ಸಾಹಸದಲ್ಲ, ಒಳ್ಳೇದ್ ಮಾಡಕ್ ಸಾಹಸ ಮಾಡ್ಬೇಕಾಗ್ತದೆ. ಒಳ್ಳೇದ್ ಮಾಡಕ್ಕೆ ಸಾಹಸ ಮಾಡ್ಬೇಕಾಗ್ತದೆ, ಪ್ರಯತ್ನ ಮಾಡ್ಬೇಕಾಗುತ್ತೆ. ಜನ್ಮಾಂತರ ಕಾಯ್ಬೇಕಾಗ್ತದೆ. ಕೆಡಕ್ಕೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಕುಡುಕರಾಗಕ್ಕೆ ಏನು ಬಹಳ ಕಷ್ಟನ ಇಲ್ಲ. ಹಿತ್ತಲ ಬಾಗಿಲಲ್ಲಿ ಆಧಾರ ಚಕ್ರದಲ್ಲಿ, ಹಿತ್ತಲ ಬಾಗಿಲಂದ್ರೆ ಆಧಾರ ಚಕ್ರದಲ್ಲಿ ಸತ್ತಂತೆ ಇದ್ದಂತಹ ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಮಾಡಿ ಎಬ್ಬಿಸಿ ಹೆತ್ತಮ್ಮನ ಕರವ ಪಿಡಿಯಲು. ಇಲ್ಲಿ ಹೃದಯದಲ್ಲಿ, ಇಲ್ಲಿ ಪರಾಶಕ್ತಿ ಅಂತ ಒಂದು ಶಕ್ತಿ ಇರುತ್ತೆ. ಇಲ್ಲಿ ಸಹಸ್ರಾರ ಚಕ್ರ ಅಂತ ಇದೆ, ನೆತ್ತಿಗೆ, ಅಥವಾ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ. ಅಲ್ಲಿ ಸಾಧನೆ ಮಾಡಿ 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 ಕುಡುಕರಿಗೆ ಮೊದಲು ಇಲ್ಲೇ ಅವ್ರು ಕುಡಿದ ಕೂಡಲೇ ಹೆಂಗೆಂಗಾಗ್ಬಿಡುತ್ತಿಲ್ಲ, ಗೊತ್ತಾಯ್ತಲ್ಲ.
ಆದರೆ ಇದು ಸಾಧನೆಯಿಂದ, ಉಸಿರಾಟದಿಂದ ಊರ್ಧ್ವಮುಖಗೊಳ್ಳೋದು, ಅಲ್ಲಿ ಜಾಗೃತಿ ಆಗ್ತಾ 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 ಬರುತ್ತೆ. ಅದು ಕೆಳಗಡೆ ಇಳಿದು ಇದು ಮೇಲೆ ಇರಬೇಕು, ಇದು ಕೆಳಗಡೆ ಇಳಿಬೇಕು. ಇವೆರಡು ಎಲ್ಲಿ ಕೊಡ್ತಾವಪ್ಪ ಅಂದ್ರೆ ಹೃದಯದಲ್ಲಿ ಕೊಡ್ತಾವೆ. ಎಲ್ಲಿ ಕೊಡ್ತವೆ? ಅದೇ ಹೆತ್ತಮ್ಮನ ಕರ ಪಿಡಿಯಲು ಅವಳೀಗ ಇತ್ತಳು ತನ್ನ ಪದಕವನ್ನು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾಳೆ ಮದುವೆ, ಕುಂಡಲಿಯ ಸರ್ಪನು ತುಂಡ ಮೇಲಕ್ಕೆ ತೆಗೆಯೇ ಮಂಡಲವು 3 ಬೆಳಗಾಗಿ ನಡುವಳ ಅಖಂಡ ಜ್ಯೋತಿಯಳು ಬಯಲಾದೆ. ನಡುವಳು ಅಖಂಡ ಜ್ಯೋತಿಯಳು ಬಯಲಾದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇದು ಇಷ್ಟೇ. ಇವತ್ತು ನಾನೇನು ಪ್ರವಚನ ಹೇಳ್ತಿದ್ದೀನಲ್ಲ, ಇದು ಯೋಗದ ಪ್ರಕ್ರಿಯೆ. ಇವೆಲ್ಲ ಹೇಳಬೇಕು ನಿಮಗೆ. ಕೊನೆಗೆ ಅಟ್ಲೀಸ್ಟ್ ಕಿವಿ ಮೇಲೆ ಬಿದ್ದಿದ್ರೆ ಹೋದ್ರೆ ಹೇಳ್ಬೇಕಾ ಬೇಡ? ಏನ್ರ ಮಕ್ಳೇ, ಇದೇನು ಹಚ್ಚಿರ ನಾವು ಕೇಳಂಗಿಲ್ಲ ಬಿಡ್ರಿ ಅಂತೀರ ನಾವು. ಇವೆಲ್ಲ ಸುಮ್ಮನೆ ಕೇಳಿರ್ಬೇಕು. ಈ ಕ್ಲಾಸಲ್ಲಿ ಅರ್ಥ ಆಗದಿರೋ ಪಾಠ ಕೇಳ್ತಿರಲಿಲ್ಲ. ಇದಾಗ ತಿಳಿಯೋದು ತಡಿ ಅಂತ ಎದ್ ಬರ್ತೀವಿ ನಾವು. ಇಲ್ಲ, ಎದ್ ಬಂದ್ರೆ ಹೇಳ್ ಬಿಡ್ತಾವ, ಹೌದಾ ಇಲ್ಲ? ಹಂಗೆ ಇವು ಕೂಡ ತಿಳಿದಿರ್ಬೇಕು. ಆವಾಗ ಮಹಾದೇವಿ ಅಕ್ಕ ಈ ಸಾಕ್ಷಾತ್ಕಾರ ಆದ್ಮೇಲೆ ಅಲ್ಲಿ ಒಂದು ವಚನ ಹೇಳ್ತಾರೆ, ಬಹಳ ಅದ್ಭುತವಾದ ವಚನ. ಎನ್ನ ನಾನು ಅರಿಯದ ಮುನ್ನ ಎಲ್ಲಿದ್ದೆ ಹೇಳಯ್ಯ, ಚಿನ್ನದೊಳಗಣ ಬಣ್ಣದಂತೆ ನೀನಿರ್ದೆಯ. ಚಿನ್ನದೊಳಗಣ ಬಣ್ಣದಂತೆ ಎನ್ನ ಒಳಗಿರ್ದೆ ಅಯ್ಯ, ಎನ್ನೊಳಗೆ ಇನಿತಿರ್ತು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣುವ ಚೆನ್ನಮಲ್ಲಿಕ, ಕಂಡೆ ಕಾಣುವ ಚೆನ್ನಮಲ್ಲಿಕ. ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನ ಶಕ್ತಿ ಚಿನ್ನದಲ್ಲಿರುವ ಬಣ್ಣದಂತೆ. ಅದನ್ನೇ ಹೇಳಿದ್ನಲ್ಲ, ಬೀಜದಲ್ಲಿರುವ ವೃಕ್ಷದಂತೆ, ಹೌದಾ? ಆಮೇಲೆ ಚಂದ್ರ ಚಂದ್ರಿಕೆಯಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಉದಕ ಅಂದ್ರೆ ನೀರು, ನೀರೊಳಗೆ ಪ್ರತಿಬಿಂಬ ಕಾಣಿಸೋದಿಲ್ಲ, ಹಿಡಿಯೋಕೋದ್ರೆ ಸಿಗುತ್ತೆ ಅದು ಇಲ್ಲ. ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಪ್ರಭುಗಳು ಹೇಳ್ತಾರೆ, ಮಹಾದೇವಿಯಕ್ಕನ್ನು ಹೇಳ್ತಾರೆ. ಹೀಗೆ ಮಹಾದೇವಿಯಕ್ಕ ಮಹಾನುಭಾವಿಯಾಗಿ ಆ ಅನುಭವ ಗೋಷ್ಠಿಯಲ್ಲಿ ಹೇಳ್ತಾರೆ. ಆವಾಗ ನಿನಗೆ ಇವರೆಲ್ಲ ಹೇಳಿದ್ದು ಸರಿ ಬಂತೇನವ ಅಂತ ಕೇಳ್ತಾರೆ ಬಸವಣ್ಣ. ಅಯ್ಯೋ ತಂದೆ, ಇವರೆಲ್ಲ ನನ್ನ ಹೆತ್ತ ತಾಯಂದಿರು, ಗುರುಗಳು, ಅವ್ರು ಹೇಳಿದ್ದೇ ಸತ್ಯ, ನಾನೇನೋ ಬರೆದಿದ್ದೀನಿ ಅಷ್ಟೇ ಅಂತ ತಿಳ್ಕೊಂಡು ಕಿಂಕರತೆಯಿಂದ ಮಾತಾಡ್ತಾರೆ. ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ನಾಳೆ ಮುಂದಿನ ವಿಷಯವನ್ನು ನೋಡೋಣ. ಬೇಗ ಬೇಗ ಹೆಸರು ಬರೆಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನೇನು ಬಹಳ ದಿವಸ ಉಳಿದಿಲ್ಲ. ಇವತ್ತು ಯಾವಾಗ ಆಯ್ತಾರ, ಯಾಕೆ ಒಂದು ದಿವಸ ಹಿಂದಕ್ಕೆ ಹೋಗಕತ್ತೀವಿ ನಾವು. ಭಾನುವಾರ ಇವತ್ತು, ಆಯ್ತಾರ. ಇನ್ನು ಕೇವಲ 2 ದಿವಸ ಮಾತ್ರ ಇರುತ್ತೆ. ಆದಷ್ಟು ಬೇಗ ಹೆಸರು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣ ಶರಣ. ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರು ತಮ್ಮ